ಸರ್ ಸಿನಿಮಾದಲ್ಲಿ ನಿಮಗೂ ಗೊತ್ತು, ಇಂಡಸ್ಟ್ರಿಗೂ ಗೊತ್ತು, ಲಾಭ ಇಲ್ಲ, ಅವೆಲ್ಲ ಹಣೆ ಬರ ಚೆನ್ನಾಗಿರ್ಬೇಕಷ್ಟೇ. ಆದರೂ ನಾವೇನಕ್ಕೆ ಸಿನಿಮಾ ಮಾಡ್ತೀವಿ ಅಂದರೆ, ಇವನು ನಮ್ಮ ಹತ್ರ ಬಂದಿಲ್ಲ, ಬೇರೆ ತಕ್ಕ ಹೋಗಿದ್ದಾನೆ ಡಿಸ್ಟ್ರಿಬ್ಯೂಟರ್ದಕ್ಕೆ, ಇವನ್ನ ಥಿಯೇಟ್ರಲ್ಲಿ ಹಾಕಿ ಮಾಡು, ಈ ಥಿಯೇಟ್ರಲ್ಲಿ ಹಾಕಿ ಮಾಡು. ನನ್ನ ಮಗ ಏನು ಆ ಸಿನಿಮಾ ಮಾಡೋನೆ, ಬೇಕಿತ್ತು ಅವನಿಗೆ. ಫಸ್ಟ್ ಜನ ಸಿನಿಮಾ ಕೊಂದುಬಿಡ್ತಾರೆ ಸರ್. ಓಹೋ ಎಸ್, ಇಲ್ಲಿ 3 ಕೋಟಿ ಹಾಕಿದ್ರೆ 3 ಕೋಟಿ ಬರುತ್ತೆ. ಯಾವುದೇ ಕಾರಣಕ್ಕೂ ಸರ್ 3 ರೂಪಾಯಿ ಇಲ್ಲ, ಎಲ್ಲ ಗಾಳೀಲಿ ಹಾರಾಡ್ತಾ ಇರ್ತದೆ. 3 ರೂಪಾಯಿ ಜೋಬಲ್ಲಿ ಇರೋಲ್ಲ ಸರ್, ಇಲ್ಲೇನಿದ್ರು ಆಕಾಶದಲ್ಲಿ ಇರ್ತದೆ. ನನಗೆ ಈ ಸಿನಿಮಾ ಹೇಗಿದೆ ಅನ್ನೋದು ಗೊತ್ತಿಲ್ಲ, ಆದರೆ ಇವ್ರ ನಂಬಿಕೆ ನೋಡಿ ಖುಷಿ ಆಯ್ತು ನನಗೆ. ವರ್ಷಕ್ಕೆ 216 ಸಿನಿಮಾ ರಿಲೀಸ್ ಆಯಿತು ಅಂದರೆ 210 ಸಿನಿಮಾ ನೋಡ್ತೀನಿ, ಥಿಯೇಟ್ರಲ್ಲಿ ನೋಡ್ತೀನಿ. ಹೌದಾ? ಹೌದು. ನಾನು ಹೆಚ್ಚು ಕಡಿಮೆ ನಾನು ಹೋದ ವರ್ಷ 2210 ಸಿನಿಮಾ ನೋಡಿದ್ದೀನಿ 2023ರಲ್ಲಿ. ಸೊ ನಮ್ಮೊಂದಿಗೆ ನೈಟ್ ಕರ್ಫ್ಯೂ ಪ್ರೊಡ್ಯೂಸರ್ ನಮ್ಮೊಂದಿಗಿದ್ದಾರೆ, ಚಂದ್ರಶೇಖರ್ ಸರ್. ಸರ್ ನಿಮಗೆ ಸ್ವಾಗತ, ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಫುಲ್ ಹೆಸರು ಏನು ಸರ್ ನಿಮ್ಮದು? ನನ್ನ ಹೆಸರು BS ಚಂದ್ರಶೇಖರ್. BS ಚಂದ್ರಶೇಖರ್. ಇನ್ನು ರವೀಂದ್ರ ವಂಶಿ ಇದ್ದಾರೆ, ಈ ಚಿತ್ರದ ನೈಟ್ ಕರ್ಫ್ಯೂ ಚಿತ್ರ ನಿರ್ದೇಶಕರು. ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ. ಕನಸಿನ ಕನ್ನೆ ಅಂದರೆ ಮಾಲಾಶ್ ಅವ್ರ ಜೊತೆ ಮಾತಾಡಿದ್ವಿ, ರಂಜನಿ ರಾಘವನ್ ಜೊತೆ ಮಾತಾಡಿದ್ವಿ, ಆದರೆ ತೆರೆ ಹಿಂದಿನ ಹೀರೋಗಳ ಜೊತೆ ಮಾತಾಡದೇ ಇದ್ದರೆ ಅದು ಸಂದರ್ಶನ ಅಪೂರ್ಣ. ಹೀಗಾಗಿ ತೆರೆ ಹಿಂದಿನ ಹೀರೋಗಳು ನೀವಿಬ್ಬರು. ಥ್ಯಾಂಕ್ ಯು. ಸೊ 2ನೇ ಸಿನಿಮಾ ಚಂದ್ರಶೇಖರ್ ಅವ್ರದ್ದು. ಎಸ್ ಸರ್. ಓಕೆ. ಮಾಲಾಶ್ರೀ ಅವ್ರ ಜೊತೆಗೆ ತುಂಬ ಜನ ನಿರ್ಮಾಪಕರಿಗೆ, ಅಂದರೆ ಕಮರ್ಷಿಯಲ್ ಸಿನಿಮಾ ನಿರ್ಮಾಪಕರಿಗೆ ಮಾಲಾಶ್ರೀ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕಂತ ಆಸೆ ಇರುತ್ತೆ ಅಲ್ವಾ? ಎಸ್ ಸರ್. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನಾವು ಸ್ಕೂಲ್ ಡೇಸಲ್ಲಿ ನೋಡಿದಂಥ ಹೀರೋಯಿನ್ ನಮಗೆ ಅವತ್ತಿನ ದಿನ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ನೋಡಿದ್ದೆ ಒಂದು ಖುಷಿ. ಬಟ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಸರ್. ಬಟ್ ಮೇಡಮ್ ಸರ್ ಅವ್ರ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ, ಅಷ್ಟು ಕಂಫರ್ಟಬಲ್ ಆಗಿರ್ತಾರೆ. ಸೆಟ್ಟಲ್ಲೂ ಅಷ್ಟೇ, ಎಲ್ಲ ಕಡೆಯೂ ಅಷ್ಟೇ. ಬಟ್ ಮೇಡಮ್ ಜೊತೆ ಸಿನಿಮಾ ಮಾಡೋದೇ ಒಂದು ಖುಷಿ ಸರ್. ನಾವು ಫಸ್ಟು ಬಂದು ನೋಡಿದಾಗ ಏನೋ ಹೇಗೋ ಅನ್ನೋ ಭಯ ಇತ್ತು ಸ್ವಲ್ಪ. ಆದರೆ ಅವರು ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಅಂದರೆ, ಸೆಟ್ಟಲ್ಲಿ ಆಗ್ಬೋದು, ಮನೆಗೆ ಬಂದಾಗಲೂ ಅಷ್ಟೇ, ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ. ಏನೋ ಎಷ್ಟೋ ವರ್ಷದಿಂದ ಪರಿಚಯ ಇದ್ದಾರೇನೋ ಇವರು, ಆ ಥರ ಟ್ರೀಟ್ಮೆಂಟ್ ಮಾಡೋದಾಗಲಿ, ಎಲ್ಲ ಥರದ ತುಂಬ ಹೆಲ್ಪ್ ಮಾಡಿದ್ದಾರೆ ಸಿನಿಮಾ ವಿಚಾರದಲ್ಲೂ ಅಷ್ಟೇ. ಅಂಥ ಹೀರೋಯಿನ್ಗಳು ಇನ್ನೂ ಇಷ್ಟು ವರ್ಷ ಇಂಡಸ್ಟ್ರಿಲಿ ಇದ್ದಾರೆ ಅಂದರೆ ಅವರ ಒಳ್ಳೆತನ ಅಂತ ಒಂದು ಹೇಳ್ಬೋದು ಸರ್. ಸೂಪರ್, ಭಾಳ ಒಳ್ಳೆ ಪಾಯಿಂಟ್ ಹೇಳಿದರೆ. ಯಾಕೆಂದರೆ ಹೀರೋಗಳು ಹೀರೋಯಿನ್ಗಳು ನೋಡೋಕ್ಕೆ ತುಂಬ ಚೆಂದ, ಅದ್ರ ಹತ್ರ ಬಂದರೆ ಕಷ್ಟ ಅನ್ನೋ ಒಂದು ಮಾತು ಕೂಡ ಇರುತ್ತೆ ಅಲ್ವಾ? ಬಿಕಾಸ್ ಅವ್ನು ಮೇಂಟೈನ್ ಮಾಡಬೇಕು. ಇಟ್ಸ್ ನಾಟ್ ಅವ್ರ ಪರ್ಸ್ನಲ್ ಕ್ಯಾರೆಕ್ಟರ್ ಅಲ್ಲ, ಅವ್ರು ಬಂದರೆ 10 ಜನ ಬರ್ತಾರೆ. ಸೊ ಅದೆಲ್ಲ ಇರುತ್ತೆ, ಅವ್ರದ್ದು ಭಾಳಷ್ಟು ಖರ್ಚು ವೆಚ್ಚ ಇರುತ್ತೆ. ಸೊ ನೀವು ಹೇಳ್ತಾ ಇದ್ರಿ ಇವ್ರದ್ದೇನು ತುಂಬ ಕಡಿಮೆ ಇದನ್ನು ಮಾಡಿ, ಅಂದರೆ ಇಟ್ಸ್ ನಾಟ್ ಅಬೌಟ್ ಖರ್ಚು, ಇಟ್ಸ್ ಅಬೌಟ್ ಮೇಕಿಂಗ್ ಯು ಕಂಫರ್ಟೇಬಲ್. ಅದು ನಿಮಗೆ ನೀವು ಹೇಳಿದ್ರಿ, ಅಂದರೆ ಎಲ್ಲೂ ತೊಂದರೆ ಕೊಡಲಿಲ್ಲ ನಿಮಗೆ ಅಂತ. 100% ಸರ್. ಮೇಡಮ್ದು ಇನ್ನೊಂದು ವಿಚಾರ ಅಂದರೆ ಸರ್, ಅವ್ರ ಸಿನಿಮಾ ಅಂತಲೇ ಮಾಡಿದ್ದಾರೆ ಈ ಸಿನಿಮಾನ. ಎಲ್ಲೇ ಏನೇ ಮಾಡೋಕ್ಕೋದ್ರೆ ಬೇಡ ಸರ್, ಅದು ಬೇಡ, ಇದು ಮಾಡೋಣ, ಸುಮ್ಮನೆ ಖರ್ಚು ಯಾಕೆ ಮಾಡ್ತೀರಾ, ಬೇಡ ಅಂತ ಹೇಳ್ಬಿಟ್ಟು ಅವ್ರ ಸಿನಿಮಾಗೆ ಅಷ್ಟು ಕೇರ್ ತೊಗೊಂಡಿದ್ದಾರೋ ಇಲ್ವೋ, ನಮ್ಮ ಸಿನಿಮಾಗಂತೂ ಅಷ್ಟು ಕೇರ್ ತೊಗೊಂಡಿದ್ದಾರೆ ಸರ್. ಅಷ್ಟು ಕೇರ್ ತಗೊಂಡು ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಒಂದು ದಿನ ಶೂಟಿಂಗಲ್ಲಾಗಲಿ, ಇನ್ನೊಂದು ದಿನ ಒಂದು ಚೂರು ತೊಂದರೆ ಕೊಟ್ಟವರಲ್ಲ ನಮಗೆ, ಅಷ್ಟು ಹೆಲ್ಪ್ ಆಗಿದ್ದಾರೆ. ವೆರಿ ನೈಸ್. ಸೊ ರವೀಂದ್ರ ವಂಶಿಯವರ ನಿಮ್ಮದು 4ನೇ ಸಿನಿಮಾ. ಹಾಂ ಸರ್. ಮೊದಲನೇದು ಪುಟಾಣಿ ಸಫಾರಿ, ವರ್ಣಮಯ ಅಂತ ಮಾಡಿದೆ. ವರ್ಣಮಯ ವಾಸಂತಿನಲ್ಲಿದ್ದಾಗ ಈಗ ಮಠ ಆಯಿತು. ಮಠ, ಇದು 4 ಸಿನಿಮಾ ಆಗಿದೆ. 5ನೇ ಸಿನಿಮಾ ಇದು 5ನೇ ಸಿನಿಮಾ ರಿಲೀಸ್ ಆಗ್ತಿರೋ 5ನೇ ಸಿನಿಮಾ. ವೆರಿ ನೈಸ್. ಸೊ ಈ ಪ್ಯಾಟರ್ನ್, ನಾನು ಟೀಸರ್ ನೋಡಿದೆ ನಿಮ್ಮದು. ಪ್ಯಾಟರ್ನ್ ಒಂದು ಕಮರ್ಷಿಯಲ್ ಸಿನಿಮಾದ ಪ್ಯಾಟರ್ನು. ಮಾಲಾಶ್ರೀ ಮೇಡಮ್ಗೆ ಏನು ಬೇಕೋ ಅದು ಇಟ್ಕೊಂಡು ಒಂದು 24 ಗಂಟೆನಲ್ಲೇ ಒಂದು ಕತೆ ಹೇಳುವಂಥದ್ದು ಒಂದು ಸಿನಿಮಾ ನೀವು ಮಾಡಿದರೆ, ನನ್ನ ಪ್ರಕಾರ ತುಂಬ ಚಾಲೆಂಜಿಂಗು 2 ದೃಷ್ಟಿಯಿಂದ. ಒಂದೇನೆಂದರೆ, ನಾವು ಕಮರ್ಷಿಯಲ್ ಮಾಡ್ತೀವಿ ಅಂದರೆ ಈ ಕಮರ್ಷಿಯಲ್ ಸಿನಿಮಾಗಳು ನೋಡ್ಬಿಟ್ಟಿರ್ತಾರೆ ಜನ ಅಲ್ವಾ? ಹೌದು. ಸೊ ಹೊಸದೇನು ಅಂತ ಒಂದು ಬಂದೇ ಬರುತ್ತೆ. 2ನೇದು 24 ಗಂಟೆನಲ್ಲೇ ನೀವು ಮಾಡ್ತೀರಿ ಅಂದರೆ ಅದು ಸ್ಕ್ರೀನ್ ಪ್ಲೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಹ್ಯಾಂಡಲ್ ಮಾಡಿದ್ರಿ ಸಬ್ಜೆಕ್ಟ್ನ? ನಿಮ್ಮ ಪ್ರಕಾರ ಏನು ಈ ಜನ ಏನು ನೋಡಿ ಇಷ್ಟಪಡ್ತಾರೆ ಅನಿಸುತ್ತೆ ನಿಮಗೆ? ಸರ್, ನಾನು ನಿರ್ದೇಶಕನಾಗಿಂತ ಮುಂಚೆ ಆಡಿಯನ್ಸು. ಸೊ ನಾನು ಸುಮಾರು ವರ್ಷಕ್ಕೆ 216 ಸಿನಿಮಾ ರಿಲೀಸ್ ಆಯಿತು ಅಂದರೆ 210 ಸಿನಿಮಾ ನೋಡ್ತೀನಿ, ಥಿಯೇಟ್ರಲ್ಲಿ ನೋಡ್ತೀನಿ. ಹೌದಾ? ಹೌದು. ನಾನು ಹೆಚ್ಚು ಕಡಿಮೆ ನಾನು ಹೋದ ವರ್ಷ 2210 ಸಿನಿಮಾ ನೋಡಿದ್ದೀನಿ 2023ರಲ್ಲಿ. ಓಕೆ. ಹಾಗಾಗಿ ನನಗೆ ಆ ಥಿಯೇಟರ್, ನೀವು ಕೂದಲೆಲ್ಲ ಸರಿನೇ ಇದೆ, ಏನು ಉದುರಿಲ್ಲ. ನಾನು ಥಿಯೇಟ್ರ್ಗಳಿಗೆ ಹೋದಾಗ ಜನರ ಒಂದು ಆಡಿಯನ್ಸ್ನ ಗಮನಿಸ್ತೀನಿ. ಯಾವ ಸೀನ್ಗೆ ಅವರು ಎದ್ದೋಗ್ತವ್ರೆ, ಯಾವ ಸೀನ್ ಮೊಬೈಲ್ ತೊಗೋತಾ ಇದ್ದಾರೆ. ಈಗ ನೀವು ಲೇಟೆಸ್ಟ್ ನೋಡಿದ್ದು ಯಾವುದು? ನೀವು ಏನು ಅಬ್ಸರ್ವ್ ಮಾಡಿದ್ರಿ ಹೇಳಿ ನನಗೆ. ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಇರೋದ್ರಿಂದ ಈ ಮಾತನ್ನು, ಯಾಕೆ ನಾನು ಒಂದು ಹೇಳ್ತೀನಿ, ನೀವು ಒಂದು ಹೇಳ್ಬೇಕು ನನಗೆ.
ಯಾವ ಸಿನಿಮಾ ನೋಡಿ ನೀವು ಏನು ಅರ್ಥ ಮಾಡ್ಕೊಂಡ್ರಿ ಆಡಿಯನ್ಸ್ ಬಗ್ಗೆ? ರೀಸೆಂಟು ಸಿನಿಮಾ ಹೆಸರು ಹೇಳ್ಬೋದು, ಹೇಳದೇ ಇರ್ಬೋದು. ಅಲ್ಲ, ಸಿನಿಮಾ ಹೆಸರು ನಾನು ರೀಸೆಂಟಾಗಿ ಒಂದು ಸಿನಿಮಾ ನೋಡಿದಾಗ ನನಗೆ ಅನಿಸ್ತದೇನಪ್ಪ ಅಂದರೆ, ಜನಕ್ಕೆ ಏನಾದ್ರು ಒಂದು ಬೇರೆದು ಬೇಕು ಅಂತ. ಈಗ ರೀಸೆಂಟಾಗಿ ಒಂದು ನೋಡಿದಾಗ ಒಂದು ಬೇರೆ, ಈಗ ಸುಮಾರಷ್ಟು ಹೊಸಬರ ಸಿನಿಮಾಗಳಿಗೆ ಬಿಗಿನಿಂಗಲ್ಲಿ ಆಡಿಯನ್ಸ್ ಕಡಿಮೆ. ಯಾಕಂದರೆ ಆ ಸಿನಿಮಾಗೆ ನಮ್ಮ ಫಸ್ಟ್ ದಿನ ಹೋದಾಗ ನಾನು ಹೋದಾಗ ಚಿತ್ರತಂಡ ಮಾತ್ರ ಇರುತ್ತೆ. ಹೌದು, ಅದು ಬಿಟ್ಟರೆ ಬೇರೆ ಇರಲ್ಲ. ಎರಡನೇ ದಿನದಿಂದ ಒಂದು ಮೌತ್ ಪಬ್ಲಿಸಿಟಿ ಆಗಬೇಕು. ಆದರೆ ಕೆಲವು ಸಿನಿಮಾಗಳು, ಎಲ್ಲ ಸಿನಿಮಾ ಹೆಚ್ಚು ಕಡಿಮೆ ಹೊಸಬರಿಗೆ. ಆದರೆ ನಾನು ರೀಸೆಂಟಾಗಿ ಒಂದು ಸಿನಿಮಾ ನೋಡಿದಾಗ ನನಗನ್ನಿಸ್ತದೇನಪ್ಪ ಅಂದರೆ, ಅಲ್ಲಿ ಬೇರೆದೇ ಒಂದು ಪಾಯಿಂಟ್ ಇತ್ತು. ಯಾವ ಸಿನಿಮಾ? ನಾವು ಹೆಸರು ತೊಗೊಂಡು ಬ್ಲಿಂಕ್ ಅಂತ ಒಂದು ಸಿನಿಮಾ ನೋಡಿ. ಬ್ಲಿಂಕ್ ನೋಡಿದ್ದೀನಿ ನಾನು. ಬ್ಲಿಂಕ್ ಸಿನಿಮಾದಲ್ಲಿ ಒಂದೇನೋ ಒಂದು ಪಾಯಿಂಟ್ ಇತ್ತು. ಯಾಕಂದರೆ ವರ್ಷ ಪೂರ್ತಿ ನಿಮಗೆ ಹಾರರ್ ಬರ್ತವೆ, ಥ್ರಿಲ್ಲರ್ ಬರ್ತವೆ, ಲವ್ ಸ್ಟೋರಿ ಬರ್ತವೆ. ಒಂದು ಟೈಮ್ ಟ್ರಾವೆಲ್ ಸಿನಿಮಾ ಕಡಿಮೆ ಬಂದಿದೆ. ಕನ್ನಡದಲ್ಲಿ ಕೂಡ ಬಂದಿತ್ತು, ಒಂದು ಹೋದ ವರ್ಷದಲ್ಲೆಲ್ಲ ಬಂದಿತ್ತು. ಬಟ್ ಅದು ಫೋಕಸ್ ಆಗಿರಲಿಲ್ಲ. ಹಾಗಾಗಿ ಈ ಸಿನಿಮಾದಲ್ಲಿ ಅದು ಫೋಕಸ್ ಆಗಿತ್ತು. ಜನ ಮೊದಲನೇ ವಾರ ನೋಡಿ, ಎರಡನೇ ವಾರದಲ್ಲಿ ಶೋ ಜಾಸ್ತಿ ಆಯಿತು, ಮೂರನೇ ವಾರದಲ್ಲಿ ಶೋ ಜಾಸ್ತಿ ಆಯಿತು. ಸೊ ಆ ಥರದ್ದು ಒಂದು ರನ್ ಆಯಿತು. ನಾನು ಗಮನಿಸೋದೇನಪ್ಪ ಅಂದರೆ, ಜನಕ್ಕೆ ಎಲ್ಲ ಕೆದಕಬೇಕು, ಇಲ್ಲ ಸ್ಟಾರ್ ಇರಬೇಕು ಅಂತ. ಅವ್ರು ಎಂಗೇಜಿಂಗ್ ಆಗಿ ಕನೆಕ್ಟ್ ಆಯಿತು ಅವ್ರಿಗೆ ಅಂದರೆ ನೋಡ್ತಾರೆ. ಇಲ್ಲ ಸ್ಟಾರ್ ಇದ್ದರೆ ಫಸ್ಟ್ ದಿನ ಬರ್ತಾರೆ, ಸಿನಿಮಾ ಚೆನ್ನಾಗಿದ್ರೆ ಕಂಟಿನ್ಯೂ ಆಗುತ್ತೆ. ಸಿನಿಮಾ ಚೆನ್ನಾಗಿದ್ರೆ ಕಂಟಿನ್ಯೂ ಆಗ್ತಾನೆ. ಎಸ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಯಾಕಂದರೆ ನಾನು ಬೆಳಗ್ಗೆ 6 ಗಂಟೆಗೆಲ್ಲ ಸಿನಿಮಾ ನೋಡಿದ್ದೀನಿ. ದೊಡ್ಡ ಸ್ಟಾರ್ಗಳ ಸಿನಿಮಾ ಸರ್. ಫಸ್ಟು ಬೆಳಗ್ಗೆ 6 ಗಂಟೆಗೆ 5:15 ಸಿನಿಮಾ ನೋಡಿದ್ದೀನಿ. ನಮ್ಮ ವೆಂಕಟೇಶ್ವರ ಚಿತ್ರ ಎಲ್ಲದರ ಕಡೆ ಸರ್. ಬಿಗಿನಿಂಗಲ್ಲಿ ಆ ಸ್ಟಾರ್ ಮೇಲೆ ಬರ್ತಾರೆ, ಹೋಗಿ ಹೊರಡೆ ಬಂದು ನಿಂತ್ಕೊಂಡು ಏನಂತಾರೆ ಗೊತ್ತಾ, ಒಳ್ಳೆ ಕತೆ ಇರಬೇಕಾಗಿತ್ತು ಅಂತಾರೆ. ಸೊ ಅವ್ರಿಗೆ ಬರ್ಲಿಕ್ಕೆ ಸ್ಟಾರ್ ಬೇಕು, ಖುಷಿಯಾಗಿ ಹೋಗಲಿಕ್ಕೆ ಕತೆ ಬೇಕು. ಕಥೆ ಅನ್ನೋದು ಮೂಲ ಸರ್. ಎಸ್, ಭಾಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಇತ್ತೀಚೆಗೆ ಒಂದು ಮಲಯಾಳಂ ಸಿನಿಮಾ ನೋಡಿದೆ, ಮಂಜುಮಲ್ ಬಾಯ್ಸ್ ಅಂತ. ನೀವು ನೋಡಿದ್ರಲ್ಲಿ ಗೊತ್ತಿಲ್ಲ, ನನಗೆ ಭಾಳ ಇಷ್ಟ ಆಯಿತು. ನನಗೆ ಏನು ಇವರು ಸಿನಿಮಾ ಮಾಡಿದಾರಲ್ಲ, ಎಷ್ಟು ಕನೆಕ್ಟ್ ಆಗುತ್ತೆ, ಎಷ್ಟು ಸಿಂಪಲ್ ಆಗಿದೆ. ಇದನ್ನು ಕಥೆನ ಯಾರಾದರೂ ಪ್ರೊಡ್ಯೂಸರ್ಗೆ ಹೇಳಿದರೆ ಇದ್ರಲ್ಲಿ ಏನಿದೆ ರೀ ಅಂತ ಕೇಳೋಂಥ ಸಾಧ್ಯತೆಯೇ ಇದೆ. ಇದ್ರಲ್ಲಿ ಏನು ರೀ ಹೊಸದಿದೆ? ಹೊಸದೇನೂ ಇಲ್ಲ. ಹಂಗೆ ನೋಡಿದರೆ ಒಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸು, ಇದು ಫ್ರೆಂಡ್ಸು ಟೂರ್ಗೆ ಹೋಗ್ತಾರಲ್ಲ, ಒಂದು ಏನೋ ಆಗುತ್ತೆ, ಅದರಿಂದ ಹೊರಗಡೆ ಹೆಂಗೆ ಬರ್ತಾರೆ, ಅಷ್ಟೇ ಕತೆ ಇರೋದು. ಬಟ್ ಹೆಂಗೆ ರಿಲೇಟ್ ಆಗುತ್ತೆ? ನಾನು ಪಿ ಯು ಸಿಲಿದ್ದ ಹಿಂಗೆ ಇದ್ದೆ, ನಾನು ಹೈಸ್ಕೂಲ್ ಹಿಂಗೆ ಇದ್ದೆ, ನಾವು ಹಿಂಗೆ ಮಾಡಿದ್ದೀವಿ, ನಾವು ಹಿಂಗೆ ಹೋಗಿದ್ದೀವಿ, ನನ್ನ ಫ್ರೆಂಡ್ ಒಂದು ಸಲ ಸಾಯ್ತಾ ಬದುಕ್ದ, ಇದೆಲ್ಲ ನನಗೆ ಬರುತ್ತೆ. ಆಮೇಲೆ ಒಂದು ಸಂಕಷ್ಟ ಬಂದಾಗ ಅವನೊಬ್ಬ ವ್ಯಕ್ತಿ, ನಾನು ಅಂದರೆ ಅಲ್ಲಿ ಹೀರೋ ಅಂತಲೇ ಇಲ್ಲ. ಹೌದು, ಎಲ್ಲ ನಾರ್ಮಲ್ ಹುಡುಗರಿದ್ದಾರೆ. ಹೌದು. ಬಟ್ ಒಂದು ಏನೋ ಘಟನೆ ಆಗುತ್ತೆ, ಒಬ್ಬ ಅಂತಾನೆ ನಾನು ಹೋಗ್ತೀನಿ, ನಾನು ಬಚಾಯಿಸ್ತೀನಿ ಅಂತ. ನಾವು ಹೀರೋನೇ ಅಲ್ಲ. ಹೌದು. ಎಸ್, ಅದು ಅಂದರೆ ಕಥೆ ಎಲ್ಲಕ್ಕಿಂತ ಮುಖ್ಯ. ಆಮೇಲೆ ಆ ಮುಗಿದ ಮೇಲೆ, ಅಂದರೆ ಅದು ಎಲ್ಲ ಸಿನಿಮಾ ಮುಗಿದ ಮೇಲೆ ಅವನಿಗೆ ನಾನೇನೋ ಮಾಡಿದ್ದೀನಿ ಅಂತ ಅನಿಸೋದೇ ಇಲ್ಲ. ಅವನಿಗೆ ಅವನು ಯಾರು ಒಳಗಡೆ ಹೋಗಿರ್ತಾನೆ, ಅವನ ಅಮ್ಮ ಬಂದು ಇವನಿಗೆ ಬೈತಾರೆ, ಯಾಕೆ ಕರ್ಕೊಂಡು ಹೋಗಿದ್ದೆ ನಮ್ಮ ಮಗನ ಅಂತೇಳಿ. ಅಂದರೆ ಅಷ್ಟು ನ್ಯಾಚುರಲ್ ಆಗಿದೆ. ಸೊ ಹಾಗೆ ಮಲಯಾಳಂ ಸಿನಿಮಾಗಳ ಬಗ್ಗೆ ನಾವು ಈ ಥರ ಮಾತಾಡ್ಬೋದು. ನಿಮಗೂ ಗೊತ್ತಿರುತ್ತೆ, ತುಂಬ ಒಳ್ಳೆಯ ಸಿನಿಮಾಗಳು ಮಾಡ್ತಾರೆ. ಕನ್ನಡದಲ್ಲಿ ಅಲ್ಲಲ್ಲಿ ಪ್ರಯತ್ನಗಳು ನಡೀತಾ ಇರ್ತವೆ, ಆದರೂ ಮೇಜರಾಗಿ ಆ ಥರ ಪ್ರಯತ್ನಗಳು ಕಡಿಮೆ. ಇನ್ನೊಂದು ಸಿನಿಮಾ ನೋಡಿದೆ ಕನ್ನಡದ್ದೇ, ನನಗನ್ನಿಸ್ತು, ಹೆಸರು ಹೇಳೋಕ್ಕೆ ಹೋಗಲ್ಲ. ಅಂದರೆ ಕಥೆ ಹೆಂಗೆ ಅಂತಂದರೆ, ಒಬ್ಬ ಸ್ಟಾರ್ ಇದ್ದಾರೆ ನಮ್ಮ ಹತ್ರ, ಅಥವಾ ಇವ್ರನ್ನ ಇಟ್ಕೊಂಡು ಹಿಂಗೆ ಒಂದು ಕಥೆ ಮಾಡೋಣ ಅಂತ ಮಾಡಿರೋದು ಬಿಟ್ಟರೆ, ಆ ಕಥೆಗೆ ಒಳಗಡೆಯಿಂದ ಬಂದಿರೋದಲ್ಲ, ಮನಸ್ಸೊಳಗಡೆಯಿಂದ ಸಿಚುವೇಶನ್ಗಳು ಬಂದಿದೆ. ಇವ್ನ ಇಟ್ಕೊಂಡು ಹಿಂಗೆ ಮಾಡಿದರೆ ಹಿಂಗಿರುತ್ತೆ, ಫೈಟ್ ಮಾಡಿದರೆ ಹಿಂಗಿರುತ್ತೆ, ಹಾಡು ಹಿಂಗೆ ಮಾಡೋಣ, ಒಂದು ರೊಮಾನ್ಸ್ಗೆ ಒಂದು ಹುಡುಗಿ ಇಡೋಣ, ಈ ಥರ ಮಾಡ್ತಾರೆ. ಅದು ಕನೆಕ್ಟ್ ಆಗಲ್ಲ ಸರ್, ಅಲ್ವಾ? ಸೊ ಹೀಗಾಗಿ ನನ್ನ ಪ್ರಕಾರ 24 ಅಂದರೆ ಇಷ್ಟೊಂದು OTT, ಇಷ್ಟೊಂದು ಇದು TV ಚಾನಲ್ ಎಲ್ಲದರ ಮಧ್ಯೆ ಒಂದು ಸಿನಿಮಾ ಹಿಟ್ ಮಾಡಿಸೋದು ಇಟ್ಸ್ ನಾಟ್ ಈಸಿ ಅಲ್ವಾ? 100%. ತಾವೇನು ಹೇಳ್ತೀರಿ ನಿರ್ಮಾಪಕರು? ಯಾಕೆಂದರೆ ಎಲ್ಲಕ್ಕಿಂತ ಮುಖ್ಯ ನೀವು ಸರ್ವೈವ್ ಆದರೆ ನಾವೆಲ್ಲ ಸರ್ವೈವ್ ಆಗ್ತೀವಿ. ಓಕೆ, ನಿಮ್ಮದು ಚಾಲೆಂಜಸ್ ಬಗ್ಗೆ ಹೇಳಿ ಸರ್. ನಮ್ಮದು ಇದರಲ್ಲಿ ಚಾಲೆಂಜು, ನಾವು ಕಷ್ಟಪಟ್ಟಂತೂ ಸಿನಿಮಾ ಮಾಡಿದ್ದೀವಿ, ಇಷ್ಟಪಟ್ಟು ಮಾಡಿದ್ದೀವಿ. ಜನಗಳಿಗೆ ತಲುಪಿಸೋಕ್ಕಂತೂ ನಮ್ಮ ಪ್ರಯತ್ನ ಏನಿದೆ, ನಾವು ನಿಷ್ಠಾವಂತವಾಗಿ ಮಾಡ್ತಾಯಿದ್ದೀವಿ. ಸಿನಿಮಾ ನೋಡಿ ಜನ ಥಿಯೇಟ್ರಿಗೆ ಬಂದು ಅವರ ಒಂದು ಒಪಿನಿಯನ್ ಆದಮೇಲೆ ಸರ್ ನಮ್ಮದೇನಿದ್ರು ರಿಸಲ್ಟು. ನಮಗಂತೂ ಸಿನಿಮಾ ಚೆನ್ನಾಗಿದೆ. ನಮ್ಮ ಸಿನಿಮಾ ನಮಗೆ ಹೆಮ್ಮೆನೇ. ಅಫ್ಕೋರ್ಸ್. ಬಟ್ ನನ್ನ ಪ್ರಕಾರ ಸರ್, ಈ ಸಿನಿಮಾ 100%, ನೀವೀಗ ಒಂದು ಎಕ್ಸಾಂಪಲ್ ಕೊಟ್ಟರೆ ಮಂಜು ಬಾಯ್ಸ್ ಅಂತ ಹೇಳ್ಬಿಟ್ಟು, ಅದೇ ಥರ ಈ ಸಿನಿಮಾನು ಕನ್ನಡದಲ್ಲಿ ಜನಕ್ಕೆ ಕನೆಕ್ಟ್ ಆಗುತ್ತೆ. ಸಿನಿಮಾನು ಫಸ್ಟ್ ಶುಕ್ರವಾರ ಆದಮೇಲೆ ಶನಿವಾರ 100% ಸಿನಿಮಾ ಇದು ತೊಗೋತಾರೆ ಜನ. ಆ ನಂಬಿಕೆ ನನಗೆ 100% ಇದೆ. ಆ ಒಂದು ವಿಚಾರಕ್ಕೆ ನನಗೆ OTTಲಿ ಒಳ್ಳೆ ಆಫರ್ ಬಂದರು, ನಾನು ಸಿನಿಮಾ ಕೊಟ್ಟಿಲ್ಲ. ಅಲ್ಲಿ ಅವರು ಥಿಯೇಟ್ರಿಕಲ್ಲಿ ರಿಲೀಸ್ ಮಾಡಬೇಡಿ, ಅಮೌಂಟು ಒಂದು ಒಳ್ಳೆ ಬಿಗ್ ಆಫರ್ ಕೊಟ್ಟರು. ಥಿಯೇಟ್ರಿಗೆ ರಿಲೀಸ್ ಮಾಡಬೇಡಿ, ಡೈರೆಕ್ಟ್ ನಮಗೆ ಡೈರೆಕ್ಟ್ ಕೊಡಿ ಅಂತ ಬಿಗ್ ಆಫರ್ ಕೊಟ್ಟರು. ಬಟ್ ನಾನು ಒಪ್ಕೊಳ್ಳಿಲ್ಲ. ನಾನು ಥಿಯೇಟ್ರಿಕಲ್ಲಿ ರಿಲೀಸ್ ಮಾಡಲೇಬೇಕು. ಆಮೇಲಿಂದ ನಿಮ್ದೇನಿದ್ರು ಅಂತೇಳಿ ರಿಸ್ಕ್ ತೊಗೊಂಡಿದ್ದೀನಿ ನೀವು? ರಿಸ್ಕ್ ತೊಗೊಂಡಿದ್ದೀನಿ. ಅವ್ರಿಗೆ ಒಂದೇ ಮಾತು ಹೇಳಿದ್ದು, ನನಗೆ ಬಿಸ್ನೆಸ್ ಮಾಡೋಕ್ಕೆ ಲ್ಯಾಂಡ್ ಇದೆ,
ನಾನೊಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಅಟ್ಲೀಸ್ಟ್ ನಾನು ಜನಗಳಿಗೆ ತೋರಿಸ್ಬೇಕು, ಅಷ್ಟೇ ನನ್ನ ಕಾನ್ಸೆಪ್ಟ್ ಇರೋದು. ಕರೆಕ್ಟ್. ನಾನು ಈ ಸಿನಿಮಾ 100 ವರ್ಷ ಆದ್ರೂ ಇದು ಇತಿಹಾಸ ಇರಬೇಕಿದು, ಹಿಂದೆ ಏನಾಯಿತು ಅಂತ ಮುಂದಿನ ಪೀಳಿಗೆ ಗೊತ್ತಾಗಬೇಕು, ಆ ಥರ ಒಂದು ಸಿನಿಮಾ ಮಾಡಿದ್ದೀನಿ. ಅದು ನನ್ನ ನಂಬಿಕೆ ಇದೆ. ಆ ಒಂದು ವಿಚಾರ ನಾನು ಥಿಯೇಟ್ರಿಗೆ ರಿಲೀಸ್ ಮಾಡ್ತೀನಿ ಅಂತೇಳಿ ನಾನು ಚಾಲೆಂಜಾಗಿ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀನಿ. ಸಿನಿಮಾ ಗೆಲ್ಲಿಸ್ತೀನಿ, ಆ ನಂಬಿಕೆ ನನಗಿದೆ. ನನಗೆ ಈ ಸಿನಿಮಾ ಹೇಗಿದೆ ಅನ್ನೋದು ಗೊತ್ತಿಲ್ಲ, ಆದರೆ ಇವ್ರ ನಂಬಿಕೆ ನೋಡಿ ಖುಷಿ ಆಯ್ತು ನನಗೆ. ಇಲ್ಲ ಸರ್, ನಾವು ಮಂಜುಮಲ್ ಬಾಯ್ಸ್ ಬಗ್ಗೆ ಮಾತಾಡೋದು ಸರ್, ಇಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಚಿತ್ರರಂಗದಲ್ಲೂ ನಿರ್ಮಾಪಕರು ಇಂಪಾರ್ಟೆಂಟ್ ಅಂತ ಹೇಳಿದ್ರಿ ಸರ್. ನಿರ್ಮಾಪಕರು ಬರೀ ಇಂಪಾರ್ಟೆಂಟ್ ಅಷ್ಟೇ ಅಲ್ಲ ಸರ್, ಅವ್ರಿಗೊಂದು ಅಭಿರುಚಿ ಇರಬೇಕು ಅಂತ. ಎಕ್ಸಾಕ್ಟ್ಲಿ. ಈಗ ನೋಡಿ, ನಾನು ಫಾರ್ ಎಕ್ಸಾಂಪಲ್ ತೊಗೋತೀನಿ, ಮಂಜುಮಲ್ ಬಾಯ್ಸ್ ನಾನು ಕತೆ ಹೇಳೋಕೋದೆ. ಸೆಕೆಂಡ್ ಹಾಫ್ ಏನಪ್ಪ ಕತೆಯಪ್ಪ ಅಂದರೆ 1 ಗಂಟೆ 14 ನಿಮಿಷ ಗವಿ ಒಳಗೆ ಬಿದ್ದವನು ಎತ್ಕೊಂಡು ಬರೋದು ಅಂತ ಹೇಳ್ತೀನಿ. ನಿರ್ಮಾಪಕರು ಒಪ್ಪಲ್ಲ ಸರ್. ಫಾರ್ ಎಕ್ಸಾಂಪಲ್ ಈ ಕತೆ ಮಾಡ್ಬಿಟ್ಟು ತಗೊಂಡು ಪೂರ್ತಿ ಕೊಟ್ಟೆ ನಾನು, ಕಂಪ್ಲೀಟ್ ಬೌಂಡ್ ಸ್ಕ್ರಿಪ್ಟೆ ಸರ್, ಕಂಪ್ಲೀಟ್ ಓದಿದ್ರು ಸರ್. ನಾನು ಅಂದ್ಕೊಳ್ಳೋದಷ್ಟೇ, ಪ್ರತಿಯೊಬ್ಬ ಸ್ಟಾರ್ಗೂ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ನಾನು ಕೇಳ್ಕೊಳ್ಳೋದ್ರೆ ಕತೆ ಓದಿ ಪೂರ್ತಿ, ಅಟ್ಲೀಸ್ಟ್ ಕೂರಿಸ್ಕೊಂಡು ಪಕ್ಕದವ್ನ ಕೈ ಓದಿಸ್ಕೊಳ್ಳಿ ಸರ್. ಇವರು ಇವತ್ತು ಯಾಕೆ ಸಿನಿಮಾ ಮಾಡಿ ಎಷ್ಟು ಕಾನ್ಫಿಡೆಂಟ್ ಹೇಗೆ ಹೇಳ್ತಾರೆ ಅಂತಂದರೆ, ಸಿನಿಮಾದ ಪ್ರತಿ ಡೈಲಾಗ್ ಗೊತ್ತಿದೆ ಅವರಿಗೆ, ಪ್ರತಿಯೊಂದು ದೃಶ್ಯ ಗೊತ್ತಿದೆ, ಯಾಕಂದ್ರೆ ಇಡೀ ಕಂಪ್ಲೀಟ್ ಶೂಟಿಂಗ್ ಇನ್ವಾಲ್ವ್ ಆಗಿದ್ದಾರೆ. ಆ ಕಾನ್ಫಿಡೆನ್ಸ್ ಅವ್ರಿಗೆ, ಇಡೀ ಶೂಟಿಂಗ್ ಇನ್ವಾಲ್ವ್ ಆಗಿದೆ, ರೀರೆಕಾರ್ಡಿಂಗ್ ಇನ್ವಾಲ್ವ್ ಆಗಿದೆ, ಆಮೇಲೆ ಪ್ರತಿಯೊಬ್ಬ ಟೆಕ್ನಿಷಿಯನ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಸರ್. ಎಷ್ಟು ನಿರ್ಮಾಪಕರಿಗೆ ಕ್ಯಾಮ್ರಾಮನ್ ಗೊತ್ತಿರುತ್ತೆ, ಎಷ್ಟು ನಿರ್ಮಾಪಕ ಆರ್ಟ್ ಡಿಪಾರ್ಟ್ಮೆಂಟ್ ಗೊತ್ತಿರುತ್ತೆ, ಪ್ರತಿದಿನ ಸ್ಪಾಟ್ಲಿ ಇರ್ತಿದ್ರು. ಅಂದರೆ ಬಿಫೋರ್ ಪ್ರೀ ಪ್ರೊಡಕ್ಷನ್ ಹೆಂಗಿತ್ತು ಹಂಗೆ ಪೋಸ್ಟ್ ಪ್ರೊಡಕ್ಷನ್ ಕೂಡ. ನಿರ್ಮಾಪಕ ಸೆನ್ಸಿಬಲ್ ಆದರೆ ಸರ್ ಒಳ್ಳೆ ಸಿನಿಮಾ ಬರ್ತವೆ. ಕರೆಕ್ಟ್. ಅವರು ಅಟ್ಲೀಸ್ಟು ಓದಬೇಕು, ಕತೆ ಓದಬೇಕು. ಇವ್ರು ಹೆಂಗೆ ಕತೆ ಓದಿದ್ರು ಓದಬೇಕು. ಇದು ಹಿಂಗಿದೆ ಸರ್, ನಿಮ್ಗೆ ಗೊತ್ತಿಲ್ಲ, ನಾವು ಸಬ್ಜೆಕ್ಟ್ ಮಾಡ್ಬಿಟ್ಮೇಲೆ ನಾವು ಬಿಗಿನಿಂಗಲ್ಲಿ ನಾವು ಸ್ಟಾರ್ ಕಾಸ್ಟ್ ಬರೆಯುವಾಗ ಏನು ಮಾಡ್ತೀವಿ, ತಲೆಯಲ್ಲಿ ಬಂದವರು ಪ್ರಮೋದ್ ಶೆಟ್ಟಿ ಅಂತ ಬರೆದಿರ್ತೀವಿ. ಇವ್ರ ಹತ್ರ ಕತೆ ಕೊಟ್ಬಿಟ್ಮೇಲೆ ಕತೆ ಎಲ್ಲ ನಾವು ಡಿಸೈಡ್ ಮಾಡಿದ್ಮೇಲೆ ಯಾರು ನಾವು ಕೊಡೋಣ ಅಂದಾಗ ಅವ್ರಿಗೆ ನೀವು ಏನೇನು ಹೆಸರು ಬರೆದಿದ್ದೀರಲ್ಲ, ರಂಗನ್ ರಘು ಸಾಧುಕೋಗಿಲ್ಲ, ಬಟ್ ಅವ್ರದಲ್ಲಿ ಪೇಮೆಂಟ್ ಜಾಸ್ತಿ ಇದೆ, ಆ ಪಾತ್ರಕ್ಕೆ ಅವರೇ ಸೂಕ್ತ. ಅವ್ರು ಹೇಳ್ತಾರೆ ಡೈಲಾಗ್ ಇದು ಸಾಧುಕೋಗಿಲ್ಲ ಬರೆದ್ರೆ ಚೆನ್ನಾಗಿರುತ್ತೆ, ಅವ್ರ ಕೈಲೇ ಮಾಡಿಸಿ. ಅಂದರೆ ಆ ಅಭಿರುಚಿ ಇದ್ದರೆ ಸರ್ ನಮ್ಮಲ್ಲೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ. ಕರೆಕ್ಟ್. ಯಾವಾಗ ಸರ್ ನಮಗೊಂದು ಬ್ಯಾರಿಯರ್ ಇದೆ, ನಿಮ್ಗೆ ಗೊತ್ತು. ಇವತ್ತು ನಾನು ಒಬ್ಬ ಸ್ಟಾರ್ ಹತ್ರ, ಈಗ ಮೇಡಮ್ಗೆ ನಾನು ಡೈರೆಕ್ಟ್ ಫೋನ್ ಮಾಡಿದೆ, ಕತೆ ಹೇಳ್ಬೇಕು ಬರ್ತೀನಿ ಅಂತ. ಸದ್ಯದ ಇವತ್ತಿನ ತಾರೆಯರಿಗೆ ನಾನು ಡೈರೆಕ್ಟ್ ಫೋನ್ ಮಾಡೋಕ್ಕಾಗಲ್ಲ ಸರ್. ಅದು ಮ್ಯಾನೇಜರು, ನೀವು ಒಳ್ಳೆ ಕತೆ ಹೆಂಗೆ ತಲುಪಿಸ್ತೀರಿ? ಕರೆಕ್ಟ್. ನಾನು ನಿಮ್ಮ ಕತೆ ಹೇಳಿದ್ರೆ 50% ಡೈಲ್ಯೂಟ್ ಆಗುತ್ತೆ, ಅಲ್ಲಿಂದ 50% ಡೈಲ್ಯೂಟ್ ಆಗಿ ಲಾಸ್ಟ್ ಒಂದು ಎಳೆ ಹೋಗುತ್ತೆ ಅಷ್ಟೇ, ಒಂದು ಎಳೆ ಹೋಗುತ್ತೆ. ಸೊ ಯಾವಾಗ ಸ್ಟಾರ್ಗಳಾಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಕತೆ ಹೇಳೋನ ಹತ್ರ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ನೇರವಾಗಿ ಕೂತ್ಕೊಂಡು ಆ ಕತೆ ಓದಿದ್ರೆ ಸೊ ಒಳ್ಳೆ ಸಿನಿಮಾ ಬರ್ತವೆ. ಸೊ ಇವತ್ತು ಅವ್ರ ಕಾನ್ಫಿಡೆನ್ಸ್ ಏನಪ್ಪ ಅಂತಂದರೆ, ನನಗೆ ಎಷ್ಟು ಕಾನ್ಫಿಡೆನ್ಸ್ ಇದೆಯೋ ಅಷ್ಟೇ ಕಾನ್ಫಿಡೆನ್ಸ್ ಅವ್ರಿಗೆ ಹಾಕಿದೆ ಅಂದರೆ ಅವ್ರು ಕಂಪ್ಲೀಟ್ ಕತೆ ಓದಿದ್ದಾರೆ, ಕಂಪ್ಲೀಟ್ ಕತೆ ರೀಡ್ ಮಾಡಿದ್ದಾರೆ ಸರ್. 122 ಪುಟ ಓದೋದಿದೆಯಲ್ಲ ಕೂತ್ಕೊಂಡು, ಅದು ಇವತ್ತು ಅವರ ಇರೋ ಬಿಸ್ನೆಸ್ಗೆ ಹತ್ತು ಇವತ್ತು ಮೊಬೈಲ್ ಫೋನ್ ಆಫ್ ಮಾಡಿದ್ರೆ 100 ಫೋನ್ ಬರ್ತವೆ. ಅವ್ರ ಲ್ಯಾಂಡ್ ಬಿಸ್ನೆಸ್ ಇದೆ, ಕೂತ್ಕೊಂಡು ಓದಿದ್ರೆ ಖಂಡಿತವಾಗಿ ಒಳ್ಳೆ ಸಿನಿಮಾ ಬರುತ್ತೆ ಸರ್. ಅದೇ ಹೇಳಕ್ಕೆ ಇಷ್ಟ. ಆಮೇಲೆ ನಮ್ಮದು ಇರೋದು 2ನೇ ಸಿನಿಮಾ ಸರ್. ಮೊದಲನೇ ಸಿನಿಮಾ ಪುಟಾಣಿ ಸಫಾರಿ. ಆ ಸಿನಿಮಾನೂ ಅಷ್ಟೇ ಸರ್, ಅಷ್ಟೇ ಇಂಟ್ರೆಸ್ಟಾಗಿ ಮಾಡಿದ್ದು, ಅಷ್ಟೇ ಬಿಸ್ನೆಸ್ಸು ಮಾಡಿದ್ದು. ಪ್ರತಿಯೊಂದು ಸ್ಕೂಲ್ಗೂ ಹೋಗ್ಬಿಟ್ಟು ಪ್ರತಿಯೊಂದು ಮಕ್ಳಿಗೂ ಸಿನಿಮಾ ತೋರಿಸಿದ್ದೀವಿ. ಹೌದಾ? ಹ್ಞೂ ಸರ್. ವೀರ ಎಸ್ಟೇಟಲ್ಲಿ 50 ರೂಪಾಯಿ ಟಿಕೆಟ್ ಮಾಡಿಬಿಟ್ಟು ತೋರಿಸಿದ್ದೀವಿ, ಯಾರಿಗೂ ಮಾಡಿರಲಿಲ್ಲ ಚಂದ್ರನ. ನಾನೇ ರಿಕ್ವೆಸ್ಟ್ ಮಾಡಿ ಪ್ರತಿಯೊಂದು ಸ್ಕೂಲ್ಗೆ ಹೋಗಿ ಪ್ರತಿಯೊಬ್ಬ ಮಕ್ಳಿಗೂ ಸಿನಿಮಾ ತೋರಿಸಿದ್ದೀವಿ. ಆ ಸಿನಿಮಾ ಗೆದ್ದಿದ್ದೀವಿ. ಈ ಸಿನಿಮಾನೂ ಗೆಲ್ತೀವಿ, 100% ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ನಾನು ಅವ್ರಿಗೆ ಹೇಳಿದ್ದೆ, ನೀವೇನು ಟೆನ್ಷನ್ ಮಾಡಬೇಡಿ, ಸುಮ್ಮನೆ ರೀ, ಆರಾಮಾಗಿರ್ರಿ. ಈ ಸಿನಿಮಾ ಏನಾಯ್ತದ ರಿಸಲ್ಟ್ ಬೇರೆ, ಇನ್ನೊಂದು ಸಿನಿಮಾ ಮಾಡೋಣ, ಬಟ್ ಡಿಫ್ರೆಂಟ್ ಕತೆ ಬೇಕು ನಮಗೆ ಸರ್. ಸುಮ್ಮನೆ ಮರ ಸುತ್ತೋದು, ಒಂದು ಫೈಟ್ ಇಡೋದು ಸಿಚುವೇಶನ್ ತಕ್ಕನಾಗೆ, ಸಾಂಗ್ ಬೇಕೀಗ ಹಾಕು ಅನ್ನೋದು, ಟಪಾಲ್ಗುಂಚಿ ಅವ್ಯಾವೂ ಬೇಡ. ನಾವು ಮಾಡಿರೋ ಸಿನಿಮಾ ಇತಿಹಾಸದಲ್ಲಿ ಇರಬೇಕು, ಉಳ್ಕೋಬೇಕು. ಪುಟ್ಟಣ್ಣ ಕಣಗಾಲ ಸಿನಿಮಾಗಳು ಸಾಂಗ್ಗಳು ಸರ್, ಇವತ್ತು ನೀವು ಅವತ್ತು ಸಿನಿಮಾ ನೋಡಿರಲ್ಲ ಎಷ್ಟೋ ಜನ, ಇವತ್ತು ಸಿನಿಮಾ ನೋಡಿದ್ರೆ ಹಾಡುಗಳು ಮತ್ತೆ ಕೇಳ್ತಾರೆ. ಆ ಥರ ನಾವೇನಾರ ಒಂದು ಬಿಟ್ಟು ಹೋಗ್ಬೇಕು. ನಮ್ಮ ಆಸ್ತಿ ಎಷ್ಟು ಬಿಟ್ಟೋದ್ರು ನಮ್ಗೆ ಲೆಕ್ಕ ಇರಲ್ಲ. ನಮ್ಮ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಅದು ಕಲೀಲೇಬೇಕದು. ನಾವು ಏನೋ ಒಂದು ಬಿಟ್ಟು ಹೋಗ್ತೀವಲ್ಲ, 100 ವರ್ಷ ಅದು ರಿಪೀಟ್ ಆಗುತ್ತೆ. ಆ ಥರ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಎಷ್ಟು ಜನ ಡೈರೆಕ್ಟ್ಗಳು ಬಂದು ಕತೆ ಹೇಳ್ತಾರೆ ಸರ್, ಈಗೂ ಹೇಳ್ತಾರೆ, ಆದರೆ ಡಿಸೈಡ್ ಮಾಡಿಲ್ಲ. ಈ ಸಿನಿಮಾ ಆದಮೇಲೆ ಮತ್ತೊಂದು ಸಿನಿಮಾ ಮಾಡ್ತೀವಿ, ಅದು ಇನ್ನೂ ಡಿಫ್ರೆಂಟ್ ಆಗಿರಬೇಕು. ಅದು ನನ್ನ ಕಾನ್ಸೆಪ್ಟ್. ವಂಡರ್ಫುಲ್, ವೆರಿ ನೈಸ್. ಸೊ ನಿರ್ದೇಶಕರು ರವೀಂದ್ರ ವಂಶಿ ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈಗ ನಿರ್ದೇಶಕ ಅಂದರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರಿತೀವಿ. ಸಿನಿಮಾ ಹೆಂಗೆ ಹೋಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡೋರೆ ನೀವು. ಇವತ್ತಿನ ಚಾಲೆಂಜ್ಗಳೇ ಬೇರೆ ಇದೆ. ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾ ಇಲ್ಲ. ತುಂಬ ಜನ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಒಂದು ಸ್ಟಾರ್ಗಳ ಸಿನಿಮಾಗಳಿಗೆ ಬರ್ತಾರೆ, ಅದು ಫಸ್ಟ್ ಡೇ ಫಸ್ಟ್ ಶೋ ಒಂದಿನ ಬರ್ತಾರೆ. ಆಮೇಲೆ ಮುಂಚೆ ಹೆಂಗಾಗ್ತಿತ್ತು ಅಂದರೆ ಸಿನಿಮಾಗಳನ್ನ ನೋಡಿ ಜನ ಡಿಸೈಡ್ ಮಾಡ್ತಿದ್ರು ಚೆನ್ನಾಗಿದೆಯೋ ಇಲ್ಲೋ ಅಂಥೇಳಿ. ಈಗ ಜನ ನೋಡೋಕ್ಕಿಂತ ಮುಂಚೆನೇ ಡಿಸೈಡ್ ಮಾಡ್ತಾರೆ. ಆ ಥರ ಒಂದು ಬಂದೋಗಿದೆ. ಸೊ ಇಂಥದ್ರಲ್ಲಿ ನಿಮ್ಮ ಸಿನಿಮಾಗೆ ಬಂದರೆ ಏನು ಬರ್ತಾರೆ ಅಂತ ಅಂದ್ಕೊಂಡಿದ್ರಿ,
ಏನು ಇಷ್ಟಪಡ್ತಾರೆ, ಏನಿದೆ, ಏನು ಯುನಿಕ್ ಅಂದರೆ USP ಅಂತಾರಲ್ಲ ಆ ಥರದ್ದು ಏನಿದೆ ಈ ಸಿನಿಮಾದಲ್ಲಿ? ಸರ್ ಆ್ಯಕ್ಚುಲಿ ಪ್ರತಿ ಸಿನಿಮಾನು ನಾನು ಗಮನಿಸ್ದಂಗೆ ಸರ್, ಥಿಯೇಟ್ರಿಗೆ ಜನ ಬರ್ತಾರೆ, ನಿಮಗೆ ರೇಷು ಕಡಿಮೆ ಇರ್ಬೋದು. ಅದಕ್ಕೆ ಕೆಲವೊಂದು ಕಾರಣಗಳು, ಯಾಕೆ ಬರ್ತಾಯಿಲ್ಲ ಅನ್ನೋ ಕಾರಣಗಳಿವೆ. ಸಿನಿಮಾ ಚೆನ್ನಾಗಿಲ್ಲ ಅನ್ನೋದು ಅದೊಂದೇ ಕಾರಣ ಅಲ್ಲ ಸರ್. ಈಗ ನಾನು ಗಮನಿಸ್ದಂಗೆ 2002ರಿಂದ ಸಿನಿಮಾ ಗಮನಿಸ್ತಾ ಇದ್ದೆ, 150-120 ಸಿನಿಮಾ ಬರ್ತಾಯಿತ್ತು. 2006 ನಂತರ 200 ಸಿನಿಮಾ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಡಿಜಿಟಲ್ ಆದಮೇಲೆ ಮತ್ತೆ ಸಿನಿಮಾಗಳು ಜಾಸ್ತಿ ಆದವು. ಸಿನಿಮಾಗೆ ಜನ ಬರ್ತಾರೆ, ಅಲ್ಲಿ ನಾವೇನು ಮಾಡ್ತಾಯಿದ್ವಿ, ಒಂದೇ ಸಲ 300 ಥಿಯೇಟ್ರ್ ರಿಲೀಸ್ ಮಾಡ್ತೀವಿ. ಅದು ಒಂದು ದಿನ ಓಡ್ರೆ 300 ದಿನ ಓಡೋದು ಲೆಕ್ಕ. ಮೊದಲೆಲ್ಲ ಏನು ಮಾಡ್ತಾರೆ, ರೀಲ್ ಇದ್ದದ್ರಿಂದ 10 ರೀಲ್ ಪ್ರಿಂಟ್ ಹಾಕಿದ್ರೆ ಅದು 100 ಥಿಯೇಟ್ರ್ ಹೋಗ್ಬಿಟ್ಟು ಇದಾಗ್ತದೆ. ಸೊ ಹಾಗೆ ಜನಗಳನ್ನು ಬಂದೇ ಜನಗಳಿಗೆ ಸಹ ಅಲ್ಟಿಮೇಟ್ ಎಂಟರ್ಟೈನ್ಮೆಂಟ್ ಅಂದರೆ ಸಿನಿಮಾನೇ. ಬರ್ತಾರೆ, ಯಾವಾಗ ಬರ್ತಾನೆ ಜನಕ್ಕೆ ಕತೆ ಕನೆಕ್ಟ್ ಆಗ್ಬೇಕು ಸರ್. ಸರ್ ಈಗ ಕತೆ ಕನೆಕ್ಟ್ ಆಗೋದು ಜನ ಬಂದು ನೋಡಿದ ಮೇಲೆ ಅಲ್ವಾ, ಥಿಯೇಟ್ರಿಗೆ ಬರಬೇಕು ಅನ್ನೋದು ಎಲ್ಲಕ್ಕಿಂತ. ಸರ್ ಈಗ ನಮ್ಮಲ್ಲಿ ಥಿಯೇಟ್ರ್ ಬರೋಕ್ಕೆ ಒಂದು ಅಂಶ ಏನಿದೆ, ನೈಟ್ ಕರ್ಫ್ಯೂ. ಎರಡನೇದು ಮಾಲಾಶ್ರೀ. ಸರ್ ಇನ್ನೇನು ಏನು ಬಿಟ್ಕೊಡ್ಲಿಕ್ಕಾಗಲ್ಲ ಈ ಸಿನಿಮಾ, ಈ ಎಸ್ಪೆಷಲಿ ಈ ಸಿನಿಮಾದಲ್ಲಿ. ನಾವು ಇದರಲ್ಲಿ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಅದೆಲ್ಲ ಅವ್ರಿಗೆ ಬಂದಮೇಲೆ ಗೊತ್ತಾಗುತ್ತೆ. ಈಗ ನಾವೇನು ನೈಟ್ ಕರ್ಫ್ಯೂನ ಹೆಸರು ಅಂದರೆ ಜನಕ್ಕೆ ಏನೋ ನೈಟ್ ಕರ್ಫ್ಯೂ ಅಂದರೆ ಏನೋ ಒಂದಿರೋದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಟೀಸರ್ ಚೆನ್ನಾಗಿ ಮಾಡಿದ್ವಿ. ಅಂದರೆ ಸ್ವಲ್ಪ ಅಗ್ರೆಸಿವ್ ಆಗೇ ಇದೆ ಸಿನಿಮಾ ಅನ್ನೋ ಥರದಲ್ಲಿ. ಇದು ನಮ್ಮ ಪ್ರಕಾರ USB ಇವು ಸದ್ಯಕ್ಕೆ. ಯಾಕಂದರೆ ಬೇರೆ ಯಾವುದೇ ಪಾಯಿಂಟ್ಗಳು ನಾವು ಬಿಟ್ಟು ಕೊಟ್ಟಿಲ್ಲ ಇನ್ನು. ಅದು ಒಳಗಡೆ ಆಮೇಲೆ ಅದು ಕತೆ ಹೇಳಬೇಕು ಅಂದರೆ ಪೂರ್ತಿ ಪಿಕ್ಚರೇ ನೋಡ್ಬೇಕು ನೀವು ಯಾವುದೇ ಥ್ರಿಲ್ಲರ್ ಪಾಯಿಂಟು ಅಷ್ಟೇ, ಸಿನಿಮಾ ಪೂರ್ತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗೆ ಈ ಸಿನಿಮಾಕ್ಕೆ ಜನಕ್ಕೆ ಏನೋ ಅಂದರೆ ಒಂದು ಥ್ರಿಲ್ಲಿಂಗ್ ಅನುಭವ ಸಿಗುತ್ತೆ. ಫಸ್ಟ್ ಮಾಲಾಶ್ರೀ ಮೇಡಮ್ ಒಂದು ಸ್ಟಾರ್ ಕಾಸ್ಟ್. ಸರ್ ಈಗ ಒಂದು ನೀವು ಪಾಯಿಂಟ್ ಹೇಳಿದರೆ ಕಥೆ ಹೇಳೋಕ್ಕೆ ಸಿಗಲ್ಲ ಸ್ಟಾರ್ಗಳು ಅಂತೇಳಿ. ಈಗ ಅವ್ರು ಕಥೆ ಹೇಳೋಕ್ಕೂ ಸಿಕ್ಕರು, ಆಮೇಲೆ ನಿಮಗೆ ಸಿನಿಮಾ ನಿರ್ದೇಶನ ಮಾಡೋಕ್ಕೆ ನಿಮಗೆ ಅವಕಾಶ ಆಯಿತು. ಬಟ್ ಒಬ್ಬ ಸ್ಟಾರನ್ನು ನಿರ್ದೇಶನ ಮಾಡೋದು ಹೌ ಡಿಫಿಕಲ್ಟ್, ಹೌ ಈಸಿ ಎರಡೂ ಹೇಳಿ ನನಗೆ. ಅವರು ಈಸಿ ಅಂದರೆ ಒಂದೇ ಟೇಕಲ್ಲಿ ಮಾಡ್ತಾರೆ, ಡಿಫಿಕಲ್ಟ್ ಏನು ಈ ಥರ ನನಗೆ. ಮಾಲಾಶ್ರೀ ಅವ್ರದ್ದು ನಿಮಗೇನು ಕಷ್ಟ ಆಯಿತು, ಏನು ನಿಮಗೆ ಖುಷಿ ಆಯಿತು? ಸರ್ ಫಸ್ಟು ಕತೆ ಹೇಳಿದಾಗ ಫಸ್ಟು ಕತೆ ಹೇಳಿದ್ವಿ ನಾವು, ಇವರು ಬಂದಿದ್ರಾ? ಹಾಂ ಹೌದು, ಕತೆ ಹೇಳಿದೆ, ಸೂಪರ್ ಥ್ರಿಲ್ಲಿಂಗ್ ಆದರು. ನಿಮ್ಮ ಪಾಯಿಂಟೇ ಥ್ರಿಲ್ಲಿಂಗ್ ಇದೆ, ಅದು ಕೋರ್ ಪಾಯಿಂಟ್ ಇದೆ. ಆ ಕೋರ್ ಪಾಯಿಂಟ್ ಹೇಳಿದೆ, ಥ್ರಿಲ್ಲಿಂಗ್ ಆಗ್ಬಿಟ್ರು. ನಾನು ಮಾಡ್ತೀನಿ, ಅಲ್ಲಿ ಡೂ ಇಟ್, ಓಕೆ ಡನ್ ಆಯಿತು. ಅವ್ರು ಅಡ್ವಾನ್ಸ್ ಕೊಟ್ಟರು, ಎಲ್ಲ ಎವ್ರಿಥಿಂಗ್ ಇಸ್ ಫೈನ್. ಸರ್ ಹಿಂಗೆ ಹೋದ್ವಿ ನಾವು, ಇವ್ರ ಮನೆಗೆ ಕೊಡ್ತಿದ್ವಿ. ಸಂಜೆ 7:00 ಫೋನ್ ಮಾಡಿದ್ರು, ಸರ್ ನಾನು ಮಾಡಲ್ಲ ಈ ಸಿನಿಮಾ, ಅದು ಕೊರೋನಾ ಇದೆ, ಕೋವಿಡ್ ಇದೆ, ಸೊ ನನ್ನ ಹಸ್ಬೆಂಡ್ ಕೂಡ ಅದರಲ್ಲಿ ಹೋದರು, ಸೊ ಮನೇಲಿ ಬೇಡ ಅಂತಿದ್ದಾರೆ ಆಯಿತು. ಸರ್ ಅದಾದಮೇಲೆ 1 ತಿಂಗಳು ತೊಗೊಂಡೆ ನಾನು ಕನ್ವಿನ್ಸ್ ಮಾಡೋಕ್ಕೆ. ಬಟ್ ನನಗೆ ಮೇಡಮ್ಮು ಏನು ಅಂದರೆ ಕಂಪ್ಲೀಟ್ ಕತೆ ಓದಿದ್ರು ಅವರು. ಅವ್ರದ್ದು ಏನಪ್ಪ ಅಂತಂದರೆ ಅವ್ರು ಕನ್ವಿನ್ಸ್ ಆಗೋವರೆಗೆ, ನನಗೆ ಮಾಲೇಶ್ವರ ಬೇರೆ ಸ್ಟಾರ್ ಗೊತ್ತಿಲ್ಲ, ಮಾಲೇಶ್ವರದ್ದು ಏನಪ್ಪ ಅಂದರೆ ಕನ್ವಿನ್ಸ್ ಆಗೋವರೆಗೆ ಅವ್ರ ಕತೆ ಕನ್ವಿನ್ಸ್ ಆಗೋದ್ಮೇಲೆ ಸಿನಿಮಾ ಮಾಡ್ತಾರೆ. ಕನ್ವಿನ್ಸ್ ಆಗೋವರೆಗೆ ನೀವು ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಆಮೇಲೆ ನೀವು ಅವ್ರನ್ನ ಚೀಟ್ ಮಾಡೋಕ್ಕಾಗಲ್ಲ. ನಾನು ಸೀನಿಯರು ಅಲ್ಲಿ ಸ್ಪಾಟಲ್ಲಿ ಏನಾದ್ರು ಚಿಕ್ಕ ಪುಟ್ಟ ಚೇಂಜಸ್ ಆದರೂ ಕೂಡ ನಮ್ಮ ಅಸೋಸಿಯೇಟ್ ಯಾರು ಹೋಗ್ಬಿಟ್ಟು ಡೈಲಾಗ್ ಕೊಡ್ತಾಯಿದ್ದಾರೆ, ಸರ್ ಇಲ್ಲ ಇದು ಬೇರೆ ಇದೆ ಅನ್ನೋದು, ಅಂದರೆ ಅಷ್ಟು ಮೆಮೊರಿ ಇದೆ. ಸೊ ನಾನು ಅನ್ಕೋತೀನಿ ಯಾವುದೇ ಸ್ಟಾರ್ ಆದರೂ ಕೂಡ ಬಹುಶಃ ಅಷ್ಟು ಆ ಒಂದು ಗ್ರಹಿಕೆ ಇದ್ದದಕ್ಕೆ ಬಹುಶಃ ಸ್ಟಾರ್ ಮಟ್ಟಕ್ಕೆ ಹೋಗಿರ್ತಾರೆ ಅಂತ. ಸೊ ನನಗೇನು ಅಂತಂದರೆ ಈಸಿ, ಅವ್ರು ಕನ್ವಿನ್ಸ್ ಮಾಡೋದು ಈಸಿ. ಯಾರು ಮಾತಿಗೆ ಸಿಗ್ತಾರೋ ಕನ್ವಿನ್ಸ್ ಮಾಡೋಕ್ಕೆ ನಮ್ಗೆ ಕಾನ್ಫಿಡೆನ್ಸ್ ಇದ್ದರೆ ಈಸಿ, ಯಾವುದೇ ಸ್ಟಾರ್ ಆದರೂ ಅಷ್ಟೇ. ಈಗ ಅಂದರೆ ನಮ್ಮ ಸಿನಿಮಾದಲ್ಲಿ ಸಾಧು, ನಂಗೆ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ ಸಾಧು ಮೇಲೆ. ಅವರು 11 ಗಂಟೆಗೆ ಬರ್ತಾರೆ, 4 ಗಂಟೆಗೆ ಹೋಗ್ಬಿಡ್ತಾರೆ, ಹೇಳಿದ ಮಾತು ಕೇಳಲ್ಲ ಅಂತ. 3 ಸಿನಿಮಾ ಆಯಿತು, ಅವ್ರು ಇಲ್ಲಿವರೆಗೆ ನನಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ಬಿಕಾಸ್ ಅವ್ರು ಕನ್ವಿನ್ಸ್ ಆಗಿಬಿಡ್ತಾರೆ ಫಸ್ಟ್. ಅಂದರೆ ಪ್ರಶ್ನೆಗಳು ಕೇಳ್ತಾರೆ ಅವರು, ಇದ್ಯಾಕೆ ಇಲ್ಲಿ ಯಾಕೆ ಬರ್ತಾನೆ, ಅವ್ನು ಯಾಕೆ ಬರ್ತಾನೆ, ಹಿಂಗೆ ಮಾಡ್ತಾನೆ, ನೀನು ಹಿಂಗೆ ಹೋಗ್ಬಿಡ್ತಾನೆ ಅಂತ. ಸರ್ ನೀವು ಕರೆಕ್ಟಾಗಿ ಕನ್ವಿನ್ಸ್ ಮಾಡಿದ್ರೆ ಅವರು ಮಾತಾಡೋಲ್ಲ. ರಘು ಅವರು ಅಷ್ಟೇ, ಪ್ರಮೋದ್ ಶೆಟ್ಟಿ ಅವರು ಅಷ್ಟೇ. ಸೊ ಯಾವಾಗ ನಾವು ಕನ್ವಿನ್ಸ್ ಮಾಡೋಕ್ಕೆ ಸೋಲ್ತೀವೋ ಇಟ್ಸ್ ಎ ಡಿಫಿಕಲ್ಟ್. ಕರೆಕ್ಟ್. ಎಸ್, ನಾವು ಕನ್ವಿನ್ಸ್, ನಮಗೆ ಕತೆ ಬಯಲಿರಬೇಕು, ಮೈಂಡಲ್ಲಿ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಇವು 3 ಇದ್ಬಿಟ್ಟು ನೀವು ಯಾವ ಸ್ಟಾರ್ ಮುಂದೆ ಕೂತ್ಕೊಂಡು ಮಾತಾಡಿ ಅವ್ರು ಕನ್ವಿನ್ಸ್, ಅವ್ರಿಗೆ ಪ್ರಶ್ನೆ ಕೇಳ್ತಾರೆ. ಯಾಕಂದರೆ ಅವ್ರದ್ದು ಒಂದು ಸ್ಟಾರ್ ಲೆವೆಲ್ ಇರುತ್ತೆ, ಕೇಳ್ತಾರೆ ಪ್ರಶ್ನೆ. ಬೆಬೆಬೆ ಅಂದಾಗ ಅವ್ರಿಗೆ ಏನಂತ ಇನ್ನೂ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಅವರು ಆಫ್ ಆಗ್ತಾರೆ. ವೆರಿ ಟ್ರೂ. ಸೊ ಒಬ್ಬ ನಿರ್ಮಾಪಕರಾಗಿ ಎರಡನೇ ಸಿನಿಮಾ ಮತ್ತು 2 ಸಿನಿಮಾಗಳು ಒಬ್ಬರೇ ನಿರ್ದೇಶಕರು. ಅವರೇ ನಿರ್ದೇಶಕ. ಯಾಕೆ? ಅವ್ರ ಮೇಲೆ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಸರ್. ಆಮೇಲೆ ಸಿನಿಮಾಗೆ ಒಂದು ಜರ್ನಿ ಮಾಡಿದ್ರು ಅವ್ರ ಜೊತೆ. ಒಂದು ಸಾರಿ ಜರ್ನಿ ಮಾಡಿದ್ದೀವಿ. ಒಂದು ಸಿನಿಮಾಗೆ ಎಷ್ಟು ಬೇಕು ಅಷ್ಟೇ ಖರ್ಚು ಮಾಡ್ತಾರೆ. ಅನ್ನೆಸೆಸರಿ ಯಾವುದೂ ಖರ್ಚು ಮಾಡೋದಿಲ್ಲ. ಕೆಲವರು, ನಾನು ಸುಮಾರು ಸಿನಿಮಾ ಸೆಟ್ಗೆ ಹೋಗಿದ್ದೀನಿ, ಎಲ್ಲ ನೋಡಿ. ಸರ್ ನನಗೆ ಒಂದು ಹೇಳಿ, ಈ ಹೊಸ ನಿರ್ಮಾಪಕರಿಗೂ ಒಂದು ನೀವು ಇದ್ರ ಬಗ್ಗೆ ಹೇಳ್ಬೋದು. ಏನು ವೇಸ್ಟ್ ಆಗುತ್ತೆ ಸರ್? ಏನು ವೇಸ್ಟ್ ಮಾಡ್ತಾರೆ, ಏನು ವೇಸ್ಟ್ ಆಗುತ್ತೆ ಸರ್? ಅದು ಹೇಳಕ್ಕೆ ಹೋದರೆ ಸುಮ್ಮನೆ ಒಂದು ಲಿಸ್ಟೇ ಆಗೋಗುತ್ತೆ ಸರ್. ಹೇಳಿ, ಒಂದು 5 ನಿಮಗೆ ಸರ್. ಎಲ್ಲಿಂದ ತಾಂತೀರ ಸರ್? ರೆಮ್ಯಾಂಡ್ರೇಷನ್ ತಗೋತೀರಾ, ಅಲ್ಲಿ ಬುಕ್ಕಿಂಗು. ಜನರೇಟರ್ ತರ್ತೀರಾ, ಅಲ್ಲಿ ಬುಕ್ಕಿಂಗು. ಡೀಸೆಲಿಂದ ಹಿಡಿದು ಕಮಿಷನ್ ಎನ್ನಿ ಸುಮ್ಮನೆ ಅನ್ನೆಸೆಸರಿ ರೂಮ್ ಹಾಕ್ಸೋದು ಸರ್.
6 ತಿಂಗಳು. ಯಾರಿಗೆ? ಈ ಕತೆ ಮಾಡೋಕ್ಕೆ ಕತೆ ಮಾಡೋಕ್ಕೆ. ಕತೆ ರೆಡಿ ಇರುತ್ತೆ ಸರ್, ಸುಮ್ಮನೆ ರೂಮ್ ಹಾಕ್ಸೋದು. ಇವ್ರು ರೂಮ್ ಹಾಕ್ಸಿಲ್ವಾ? ಹಾಕ್ಸಿಲ್ಲ ಸರ್, ಓಕೆ. ಎಲ್ಲ ಮನೇಲೇ ಮಾಡಿರೋದು ಅವರು, ಸತ್ಯ. ಹ್ಞೂ ಎಲ್ಲ ಕತೆ ರೆಡಿ ಆದ್ಮೇಲೆ ತಗೊಂಬಂದಿರೋದು, ಡೈರೆಕ್ಟ್ ಶೂಟ್ ಸರ್. ಫಸ್ಟ್ ಸಿನಿಮಾನು ಅಷ್ಟೇ, ಸೆಕೆಂಡ್ ಆಮೇಲೆ ರೂಮ್ ಹಾಕಿ, ಆಮೇಲೆ ಕತೆ ಮಾಡಿ, ಆಮೇಲೆ ಸಂಜೆ ಪಾರ್ಟಿ ಮಾಡಿ ಸರ್. ಒಂದು ದಿನಕ್ಕೂ ಪಾರ್ಟಿ ಅನ್ನೋದೇ ಗೊತ್ತಿಲ್ಲ ಸರ್. ಯಾರಿಗೆ? ನನಗೆ. ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ನಾವಿಬ್ರು ಒಂದು ದಿನ ಪಾರ್ಟಿ ಮಾಡಿಲ್ಲ ಸರ್, ಕಾಫಿ ಕುಡಿದಿದ್ದೀವಿ ಅಷ್ಟೇ. ಅಷ್ಟೇನಾ? ಹಾಂ. ಬೋರಿಂಗ್ ಹಂಗಾರೆ ನೀವು? ನನಗೆ ಅಭ್ಯಾಸ ಇಲ್ಲ ಸರ್. ಮಾಡಿದೆ, ನನಗೆ ಅಭ್ಯಾಸ ಇಲ್ಲ. ಓಕೆ. ನಮಗೆ ಯಾವುದೋ ಸಿಗರೇಟ್ ಆಗಲಿ ಇದಾಗಲಿಲ್ಲ. ಕೆಲಸ ಇದ್ದರೆ ಸರ್, ನಾನು ಏನೇ ಒಂದು ಕೆಲಸ ಆಗಲಿ ಅದರಲ್ಲೇ ಇನ್ವಾಲ್ವ್ ಆಗಿ ಹೋಗ್ತೀನಿ. ಲ್ಯಾಂಡ್ ಕಡೆಗೆ ಹೋದರೆ ಲ್ಯಾಂಡು. ಇವಾಗ ಸಿನಿಮಾ ಒಂದು ವಾರ ಲ್ಯಾಂಡ್ಗೆ ನಮ್ಮ ಹುಡುಗರಿಗೆಲ್ಲ ಹೇಳ್ಬಿಟ್ಟಿರ್ತೀನಿ. ಸಿನಿಮಾನ ಅಷ್ಟೇ, ಇದು ಕಂಪ್ಲೀಟ್ ಮಾಡಿ ಅದಕ್ಕೆ ಹೋಗಬೇಕು. ಸೊ ವೇಸ್ಟ್ ಆಗೋದ್ರ ಬಗ್ಗೆ ಹೇಳ್ತಾ ಇದ್ರಿ ನೀವು? ಹಾಂ, ವೇಸ್ಟು ಪ್ರತಿಯೊಂದು ಸ್ಟೇಜಲ್ಲೂ ಸಹ ಸಿನಿಮಾದವರು ವೇಸ್ಟ್ ಮಾಡ್ತಾರೆ ಸರ್. ಅದು ನಿರ್ಮಾಪಕರಿಗೆ ಎಷ್ಟು ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಬಟ್ ಅವ್ರು ಸಂಪಾದನೆ ಮಾಡಿರ್ಬೋದು, ಕಣ್ಣು ಮುಂದೆ ಅನ್ನೆಸೆಸರಿ ವೇಸ್ಟ್ ಆದಾಗ ನೋವಾಗುತ್ತೆ. ಕರೆಕ್ಟ್. ಅವಾಗ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಇರಪ್ಪ ಇದಿಷ್ಟೇ, ಎಷ್ಟು ಸಂಪಾದನೆ ಮಾಡೋರು ಅಷ್ಟೇ ಸರ್. ಸಿನಿಮಾದಲ್ಲಿ ನಿಮಗೂ ಗೊತ್ತು, ಇಂಡಸ್ಟ್ರಿಗೂ ಗೊತ್ತು, ಲಾಭ ಇಲ್ಲ. ಅವೆಲ್ಲ ಹಣೆ ಬರ ಚೆನ್ನಾಗಿರ್ಬೇಕಷ್ಟೇ. ಆದರೂ ನಾವೇನಕ್ಕೆ ಸಿನಿಮಾ ಮಾಡ್ತೀವಿ ಅಂದರೆ, ಏನಾದರೂ ಒಂದು ಇಲ್ಲಿ ಬಿಟ್ಟು ಹೋಗಬೇಕು, ಆ ಒಂದು ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡ್ತೀವಿ ಸರ್. ಸುಮ್ಮನೆ ಈಗ ಇವರೇ ಆಗಲಿ ಅನ್ನೆಸೆಸರಿ ಖರ್ಚು ಮಾಡಿಬಿಟ್ರೆ ಮಾಡ್ತೀವಿ, ಅರ್ಧ ಬರ್ಧ ಆದಮೇಲೆ ಏನು ಮಾಡ್ತೀವಿ ಅಷ್ಟೇ. ಎಷ್ಟು ಜನ ಡೈರೆಕ್ಟ್ರುಗಳಿದ್ದಾರೆ ಸರ್, ನಾನು ಇದುವರೆಗೂ ಅಕ್ಸೆಪ್ಟ್ ಮಾಡೇ ಇಲ್ಲ. ನಾನು ಇವ್ರಿಗೆ ಹೇಳಿದ್ದೀನಿ ಸರ್, ಒಂದು 6 ತಿಂಗಳು ಬಿಡೋಣ, ಇನ್ನೊಂದು ಸಿನಿಮಾ ಮಾಡೋಣ, ಏನಾಗಲಿ ಡಿಫ್ರೆನ್ಸ್ ಕತೆ ಇರಬೇಕಷ್ಟೇ ನನಗೆ. ಈ ಸುಮ್ಮನೆ ಸಾಂಗು ಪಾಂಗು ಎಲ್ಲ ನನಗೆಲ್ಲ ಇಷ್ಟ ಇಲ್ಲ. ಆ ಥರ ಇಂಡಸ್ಟ್ರಿಲಿ ಸರ್ ತುಂಬ ನಮ್ಮ ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ಅನ್ನೆಸೆಸರಿ ಶೂಟ್ ಮಾಡ್ತಾರೆ ಸರ್. ನಮ್ಗೆ 2 ಗಂಟೆ 2.25 ಗಂಟೆ ಸಿನಿಮಾ ಬೇಕು ಸರ್. ಅವ್ರು 4 ಗಂಟೆ 4.25 ಗಂಟೆ ಮಾಡ್ತಾರೆ ಸಿನಿಮಾ ಸರ್. ವೇಸ್ಟು. ಒಂದು ದಿನಕ್ಕೆ ಸರ್ ನೀವು ಸಿಂಪಲ್ಲಾಗಿ ಮಾಡಿದ್ರು 2 ರಿಂದ 2.25 ಲಕ್ಷ ಖರ್ಚಾಗುತ್ತೆ. ಯಾರು ಕೊಡ್ತಾರೆ ಸರ್? ಅದು ತೊಗೊಬರ್ತಾರೆ, ವೇಸ್ಟ್ ಮಾಡ್ತಾರೆ. ಮೊದಲೇ ಪ್ಲ್ಯಾನ್ ಮಾಡಬೇಕು, ಏನೇ ಬೇಕಾದ್ರೂ ಪ್ಲ್ಯಾನ್ ಮಾಡಬೇಕು, ಎಷ್ಟು ಬೇಕು ಅಷ್ಟು ಶೂಟ್ ಮಾಡಬೇಕು. ಏನಾರ ತರಿಸ್ಲಿ ಸರ್, ಯೂಸ್ ಮಾಡಲಿ. ಬರ್ತಾರೆ, ಆ ಮೂಲೆಗೆ ಹಾಕ್ತಾರೆ, ಯೂಸೇ ಮಾಡಲ್ಲ, ಅನ್ನೆಸೆಸರಿ. ಈ ಒಂದು ಫೈಟ್ಗೆ ಆಗಲಿ, ಈ ಡಮ್ಮಿ ಐಟಮ್ಸು ಸುಮ್ಮನೆ ತಂದು ಆಟ ಹಾಕೋದು ಸರ್. 5 ಐಟಮ್ ಯೂಸ್ ಮಾಡೋಲ್ಲ ಸರ್. ಆ ಮೂಲೆಯಲ್ಲೇ ಕೊಳ್ತಿ ವೇಸ್ಟ್ ಆಗುತ್ತೆ. ಅವೆಲ್ಲ ನೋಡಿದಾಗ ಪ್ರೊಡ್ಯೂಸರ್ಗೆ ತುಂಬ ನೋವಾಗುತ್ತೆ. ನಾನು ಹೇಳೋದಷ್ಟೇ, ವೇಸ್ಟ್ ಮಾಡಬೇಡಿ, ಸಿನಿಮಾ ಮಾಡಿ. ಅದೇ ವೇಸ್ಟ್ ಆಗೋ ಖರ್ಚಲ್ಲಿ ಇನ್ನೂ ಒಂದು ಸಿನಿಮಾ ಮಾಡಿ. 2 ಸಿನಿಮಾದಲ್ಲಿ ಒಂದು ಪಾಸ್ ಆದ್ರೂ 2 ದುಡ್ಡು ಬರ್ತದೆ. ಒಂದೇ ಸಿನಿಮಾದಲ್ಲಿ ಪ್ರೊಡ್ಯೂಸರ್ಗೆ ಎಲ್ಲ ದುಡ್ಡನ್ನು ಲಾಸ್ ಮಾಡಿ ಅವ್ರನ್ನ ಮನೆಗೆ ಕಳಿಸ್ಬೇಡಿ. ಏನೋ ಒಂದು ಪ್ಯಾಷನ್ನು, ಆಸೆ, ಏನೋ ಒಂದು ಮಾಡಬೇಕು ಅಂತ ಬಂದಿರ್ತಾರೆ, ಅವ್ರನ್ನ ಇಂಡಸ್ಟ್ರಿಯಲ್ಲಿ ಉಳಿಸಿ. ಶೂಟಿಂಗಲ್ಲಿ ಒಂಥರ ಮಾಡ್ತಾರೆ ಸರ್, ರಿಲೀಸ್ಗೆ ಒಂಥರ ಮಾಡ್ತಾರೆ. ಇವನೇನೋ ಥಿಯೇಟ್ರ್ ಮಾಡ್ತಾವನೆ ಅಂದರೆ ಅಲ್ಲಿ ಕಾಂಪಿಟೇಷನ್ನು. ಪ್ರತಿಯೊಂದು ಇವತ್ತು ಇಂಡಸ್ಟ್ರಿ ಸಹ ತುಂಬ ಕಾಂಪಿಟೇಷನ್. ಅದನ್ನೆಲ್ಲ ಮೀರಿ ಗೆಲ್ಲಬೇಕು. ಸರಿ, ಅಂದರೆ ಥಿಯೇಟ್ರಿಗೆ ಏನು ಮಾಡ್ತಾರೆ ಅದು ಹೇಳಿ? ಥಿಯೇಟ್ರಿಗೆ ನನಗೆ ಸಿನಿಮಾ ಬೇಕು ಸರ್. ಬೇರೆ ಹೇಳೋದು, ಈ ಸಿನಿಮಾ ತೆಗಿಬೇಡ, ನೆಕ್ಸ್ಟು ಇವನು ನಮ್ಮ ಹತ್ರ ಬಂದಿಲ್ಲ, ಬೇರೆ ತಕ್ಕ ಹೋಗಿದ್ದಾನೆ ಡಿಸ್ಟ್ರಿಬ್ಯೂಟರ್ದಕ್ಕೆ, ಇವನ್ನ ಥಿಯೇಟ್ರಲ್ಲಿ ಹಾಕಿ ಮಾಡು, ಈ ಥಿಯೇಟ್ರಲ್ಲಿ ಹಾಕಿ ಮಾಡು, ಈ ವಾರ ಅವನ್ನ ಕಂಟ್ರೋಲ್ ಮಾಡು, ಮುಂದಿನ ವರ್ಷಕ್ಕೆ ಸಿನಿಮಾ ಥಿಯೇಟ್ರಲ್ಲೇ ಇರೋಲ್ಲ, ನೋಡ್ಕೊಳ್ಳೋಣ ಆಮೇಲೆ. ಈ ಥರ ನೆಕ್ಸ್ಟ್ ಸ್ಟೇಜು. 3ನೇ ಸ್ಟೇಜ್ ಹೇಳ್ತೀನಿ, ಸಿನಿಮಾನೇ ನೋಡಲ್ಲ ಸರ್ ಎಷ್ಟೋ ಜನ. ಡಬ್ಬ ಸಿನಿಮಾ ಅದು, ತಲೆನೋವು ಬೋರು, ನನ್ನ ಮಗ ಏನು ಆ ಸಿನಿಮಾ ಮಾಡೋನೆ, ಬೇಕಿತ್ತು ಅವನಿಗೆ. ಫಸ್ಟ್ ಜನ ಸಿನಿಮಾ ಕೊಂದುಬಿಡ್ತಾರೆ ಸರ್. ಎಂಥ ಒಳ್ಳೆ ಸಿನಿಮಾ ಮಾಡಿ ಹಾಳು ಮಡಗ್ತಾರೆ ಸರ್. ಹಂಗಾಗಿದೆ ಸರ್ ಇಂಡಸ್ಟ್ರಿ. ಏನು ಮಾಡ್ತಾರೆ ಸರ್? ಅವೆಲ್ಲರ ನಡುವೆ ಚಾಲೆಂಜ್ ಮಾಡಿ ಸಿನಿಮಾ ಮಾಡಬೇಕು. ಇವತ್ತು ಚಾಲೆಂಜ್ ಮಾಡಿ ಸಿನಿಮಾ ಮಾಡಬೇಕು ಮತ್ತು ಗೆಲ್ಲಬೇಕು. ಆ ಗೆಲುವು ಮುಖ್ಯ. ಎಸ್. ಯಾಕಂದ್ರೆ ನೀವು ಹೇಳ್ದಂಗೆ ನೀವು ಒಂದು ನಿಮ್ಮದು ಬಿಸ್ನೆಸ್ ಇದೆ, ನೀವು ಇದೇ ದುಡ್ಡು ಹಾಕಿದರೆ ಇನ್ನೊಂದಷ್ಟು ದುಡ್ಡು ಮಾಡ್ಕೋಬೋದು. ಬಟ್ ಇಲ್ಲಿ ಮಾಡಿದರೆ ನಿಮ್ಮೊಂದು ಹೆಸರು, ಒಂದು ಒಳ್ಳೆ ಸಾರ್ಥಕತೆ ಸರ್. ನನಗೆ 3 ಕೋಟಿ ದುಡ್ಡು ಹಾಕಿದ್ರೆ ನಾನು ಒಂದು ವರ್ಷಕ್ಕೆ 3 ಕೋಟಿ ದುಡ್ಡು ಸಂಪಾದನೆ ಮಾಡ್ತೇನೆ, ನನಗೆ ಈಸಿವೇ. ಬಟ್ ಏನಾದರೂ ಇಲ್ಲೊಂದು ಮಾಡಬೇಕು ಅನ್ನೋದು ಆಸೆ ಅಷ್ಟೇ. ಎಸ್, ಇಲ್ಲಿ 3 ಕೋಟಿ ಹಾಕಿದ್ರೆ 3 ಕೋಟಿ ಬರುತ್ತೆ. ಯಾವುದೇ ಕಾರಣಕ್ಕೂ ಸರ್ 3 ರೂಪಾಯಿ ಇಲ್ಲ, ಎಲ್ಲ ಗಾಳೀಲಿ ಹಾರಾಡ್ತಾ ಇರ್ತದೆ. 3 ರೂಪಾಯಿ ಜೋಬಲ್ಲಿರೋದು ಸರ್. ಇಲ್ಲೇನಿದ್ರು ಆಕಾಶದಲ್ಲಿ ಇರ್ತದೆ. ಮೊದಲಾನ ಅಟ್ಲೀಸ್ಟ್ ಒಂದು 10 ಬಾಕ್ಸ್ ರೀಲ್ ಇರೋದು ತಾಮಂದ ಮೂಲೆಗನ ನೋಡ್ಬೋದಾಯ್ತು ರೀಲ್ ಅದೇ ಅಂತ. ಅದೇ ಇಲ್ಲ, ಆ ಡಿಸ್ಕ್ ಇಷ್ಟೆಲ್ಲ ಇರ್ತದೆ ಅಷ್ಟೇ. ಅದನ್ನ ಯಾರು ಓಪನ್ ಮಾಡೋಕ್ಕಾಗಲ್ಲ. ಏನಿಲ್ಲ ಸರ್, ಇದು ಓಕೆ. ಪ್ರತಿಯೊಂದು ಗೊತ್ತು ಸರ್, ಅದು ಮಾಡ್ಬೇಕು ಸರ್. ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನಿಮ್ಮ ಸಿನಿಮಾನ? ಡಿಸ್ಟ್ರಿಬ್ಯೂಟ್ ನಾನೇ ಥಿಯೇಟ್ರಿಕಲ್ಲೆಲ್ಲ ಫೈನಲ್ ಮಾಡ್ತಾಯಿದ್ದೀನಿ. ಹೌದಾ? ಎಲ್ಪ್ಗೆ ನಮ್ಮ ರಾಧಾಕೃಷ್ಣ ಅಂತ ಅವರು ತುಂಬ ಒಳ್ಳೆಯವರು, ಎಲ್ಪಿಗೆ ತೊಗೊಂಡಿದ್ದೀನಿ. ಎಲ್ಲರೂ ಗೊತ್ತು ಸರ್ ನನಗೆ, ಇಂಡಸ್ಟ್ರಿಯಲ್ಲಿ ದೊಡ್ಡವರೆಲ್ಲ ಗೊತ್ತು.
ಬಟ್ ಬೇಡ ಅಂತ ನಾವೇ ಮಾಡ್ತಾಯಿದ್ದೀವಿ. ಒಳ್ಳೆಯದು. ಸೊ ಕೊನೆಯದಾಗಿ ರವಿ ವಂಶಿಯವರೇ, ನೆಕ್ಸ್ಟ್ ಏನು ಪ್ಲ್ಯಾನು? ಹಾಂ ಸರ್, ಅದೇ ನೆಕ್ಸ್ಟು ಅದೇ ಇದೆ, ನಾವು ಒಂದು ಸಿನಿಮಾ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದೇ ಇವರು ಒಂದು ಮಾತು ಹೇಳಿದ್ರು, ಈ ಸಿನಿಮಾದು ಪ್ರೊಡಕ್ಷನ್ ಟೈಮಲ್ಲಿ ಎಕ್ಸ್ಟ್ರಾ ಖರ್ಚು ಅಂತ. ಸರ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಾವು ಮಾಡುವಾಗ ನಾವು ಆವಾಗ ತಾನೇ ಕೋವಿಡ್ ಮುಗಿಸ್ಕೊ ಬಂದಿದ್ವಿ, ಕಡಿಮೆ ಕ್ರೀವ್ ಇಟ್ಕೊಂಡ್ವಿ ಸರ್. ಆ್ಯಕ್ಚುಲಿ ಒಂದು ಸ್ಟಾರ್ ಸಿನಿಮಾಗೆ ಅಷ್ಟು ಕಡಿಮೆ ಕ್ರೀವ್ ಇರೋಲ್ಲ. ನೀವು ಗಮನಿಸಿ, ನೀವು ಬರೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹಾಕಿದ್ರೆ 6 ಜನ ಇರ್ತಾರೆ. ಹೌದು. ನಮ್ಮ ಇಡೀ ಸಿನಿಮಾದಲ್ಲಿ ಇಬ್ಬರೇ ಸರ್. ಒಬ್ಬರು ಅನಿಲ್ ವಾಸವರೆ ಅಂತ, ಇನ್ನೊಬ್ಬರು ಮದನ್ ಅಂತ, ಇಬ್ಬರೇ. ನಮ್ಮ ಕ್ಯಾಮ್ರಾಮನ್ ಅಷ್ಟೇ, ಅವರೇ ಕ್ಯಾಮ್ರಾಮನ್ನು, ಅವರೇ ಫೋಕಸ್ಫುಲ್, ಅವರೇ ಡ್ರೋನು. ಯಾರು ಕ್ಯಾಮ್ರಾಮನ್? ಪ್ರಮೋದ್ ಭಾರತೀಯ ಅಂತ. ಓಕೆ. ಸೊ ಎಡಿಟ್ರು ಅಷ್ಟೇ, ಅಸಿಸ್ಟೆಂಟ್ ಎಡಿಟ್ರೇ ಇಲ್ಲ ಸರ್, ರವಿಚಂದ್ರನ್ನೇ. ಅಂದರೆ ನಾವು ಟೆಕ್ನಿಷಿಯನ್ ಕ್ರೂ ಕೂಡ ನಾವು ಚೀಪೇ ಮಾಡಿದ್ದೀವಿ. ನಾವು ಚೀಪ್ಗಳೇ ಎಲ್ಲ, ನಾವು ಏನು ತುಂಬ ಅಸಿಸ್ಟೆಂಟ್ ಇಟ್ಕೊಂಡು ಆ ಥರ. ಹಾಗಾಗಿ ನಮ್ಗೆ ಪ್ರತಿ ಸ್ಟೇಜಲ್ಲೂ ನಮ್ಮ ಸಿನಿಮಾದ ಗೊತ್ತು. ಅಂದರೆ ಖರ್ಚು ವೆಚ್ಚಗಳು ವೇಸ್ಟ್ ಆಗಿಲ್ಲ, ನಮಗೆ ಖರ್ಚಾಗಿದೆ ಅಷ್ಟೇ, ವೇಸ್ಟ್ಗಳಾಗಿಲ್ಲ. ಹಾಗಾಗಿ ಅಂದ್ಕೊಂಡು ಸಿನಿಮಾ ನಮಗೆ ಬಂದಿದೆ ಸರ್. ನಮ್ಗೆ ಜಾಸ್ತಿ ಡಿಸ್ಕಷನ್ ಇಲ್ಲ, ಜಾಸ್ತಿ ಎಳೆದಾಟ ಇಲ್ಲ, ಕನ್ಫ್ಯೂಷನ್ ಇಲ್ಲ. ನಮ್ಮಲ್ಲಿ ಯಾರಿಗೂ ಕನ್ಫ್ಯೂಷನ್ ಇಲ್ಲ. ನೀವು ಕಡಿಮೆ ಜನ ಇದ್ದಷ್ಟು ಕನ್ಫ್ಯೂಷನ್ ಕಡಿಮೆ, ಕರೆಕ್ಟ್. ಜಾಸ್ತಿ ಜನ ಇದ್ದಷ್ಟು ಕನ್ಫ್ಯೂಷನ್. ಸೊ ಹಾಗಿದೆ. ನೆಕ್ಸ್ಟ್ ಅದೇ ನಾವು ಇದೇ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈ ಸಿನಿಮಾ ಆದಮೇಲೆ ಒಂದು ಬೇರೆ ಥರದ್ದು ಸಿನಿಮಾ ಮಾಡಿದ್ರೆ, ಅಂದರೆ ನಾವು ಆ್ಯಕ್ಚುಲಿ ನೋಡಿ ಫಸ್ಟ್ ಸಿನಿಮಾ ಮಾಡೋದು ಪುರಾಣ ಸಫರಿ ಅಂತ, ಮಕ್ಕಳ ಸಿನಿಮಾ ಮಾಡ್ತೀವಿ. ಇವಾಗ ನೈಟ್ ಕರ್ಫ್ಯೂ ಮಾಡ್ತೀವಿ. ಆಮೇಲೆ ನೀವು ನನ್ನ ಕರಿಯರ್ ತಗೊಂಡು ಕೂಡ ಫಸ್ಟ್ ಸಿನಿಮಾ ಮಾಡೋದು ಪುರಾಣ ಮಕ್ಕಳ ಸಿನಿಮಾ, ಆಮೇಲೆ ಹಾರರ್ ಮಾಡಿದೆ, ಆಮೇಲೆ ಲವ್ ಸ್ಟೋರಿ ಮಾಡಿದೆ, ಆಮೇಲೆ ಬಂದುಬಿಟ್ಟು ಮಠ ಅಂತ ಫಿಲಾಸಫಿಕಲ್ ಸಿನಿಮಾ ಮಾಡಿದೆ. ಅಂದರೆ ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾ ಬೇರೆ ಥರ ಮಾಡೋದು, ಬೇರೆ ಬೇರೆ ಕಥೆಗಳನ್ನ ಹೇಳ್ತಾ ಹೋಗೋಣ ಅನ್ನೋ ಒಂದು ಉದ್ದೇಶ ನಂದು ಕೂಡ. ಸೊ ನಂಗೆ ಸಪೋರ್ಟಿವ್ ಆಗಿ ಪ್ರೊಡ್ಯೂಸರ್ ಇರೋದ್ರಿಂದ, ಸೊ ನಮಗೂ ಒಂದು ಬಲ. ಅವರೇನು ರೆಗ್ಯುಲರಾಗಿ ಈ ಟಿಪಿಕಲ್ ಸಿನಿಮಾ ಮಾಡಿ ಅಂತ ಹೇಳಲ್ಲ, ಒಂದು ಡಿಫ್ರೆಂಟಾಗಿ ಮಾಡಿ ಅಂತ ಅವ್ರು ಸಪೋರ್ಟ್ ಮಾಡ್ತಾರೆ. ಅಂದರೆ ಆಮೇಲೆ ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಆಗ್ತಾರೆ. ಅಂದರೆ ನಿರ್ದೇಶಕರುಗಳಿಗೆ ಯಾರೇ ಇರ್ಬೋದು, ನಾನೇ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರಿಗೊಂದು ಬಲ ಸಿಗುತ್ತೆ ಸರ್. ಎಸ್. ಸೊ ಹಾಗೆ ನೆಕ್ಸ್ಟ್ ಸಿನಿಮಾ ಅದು ಬೇರೆ ಥರ ಮಾಡೋಣ ಅಂತ. ಬಟ್ ಇದು ನೈಟ್ ಕರ್ಫ್ಯೂ ನೀವೇನು ಸಿನಿಮಾ ಮಾಡಿದಿರಿ ಅಂತಂದರೆ, ಈಗ ಟೀಸರ್ ಎಲ್ಲ ನೋಡಿದ್ರೆ ನಮಗೆ ಆ್ಯಕ್ಚುಲಿ ಗೊತ್ತಾಗಲ್ಲ. ನೀವು ಈಗ ಸಿನಿಮಾ ನೋಡಿದ ಮೇಲೆ ಈ ಸಿನಿಮಾ ಹೆಂಗೆ ಡಿಫ್ರೆಂಟ್ ಇದೆ ಅಂತ ಗೊತ್ತಾಗ್ಬಿಟ್ರೆ, ಟೀಸರ್ ನೋಡಿದರೆ ಇದು ಏನಂತ ಗೊತ್ತಾಗಲ್ಲ. ಮಾಲಾಶ್ರೀ ಮೇಡಮ್ ಇದ್ದಾರೆ, ಫೈಟಿಂಗ್ ಇದೆ, ಒಂದಷ್ಟು ರಂಜನಿ ರಾಘವನ್ ಡಾಕ್ಟರ್ ಈ ಥರ ಅನಿಸುತ್ತೆ. ಬಿಟ್ಟರೆ ಏನು ಆ್ಯಕ್ಚುಲಿ ನೀವು ಹೇಳ್ತಾ ಇದ್ರೆ ಗೊತ್ತಾಗಲ್ಲ. ನನ್ನ ಆಡಿಯನ್ಸ್ ಹೇಳ್ತಾ ಇದ್ದೀನಿ. ಸೊ ಹೀಗಾಗಿ ನನ್ನ ಪ್ರಕಾರ ಸಿನಿಮಾ ಥಿಯೇಟ್ರಿಗೆ ಬಂದ ಮೇಲೆ ನೀವು ರಿವೀಲ್ ಮಾಡ್ತೀರ ಅದು ಏನಂತ. 100% ಸರ್. ಸರ್ ನಿಮಗೆ ಒಂದು ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಇದೆ, ನಿಮಗೆ ಕನೆಕ್ಟಿವಿಟಿ ಇದೆ, ಆಮೇಲೆ ನಿಮ್ಗೆ ಎಲ್ಲರೂ ಕನೆಕ್ಟ್ ಆಗುತ್ತೆ ಸರ್. ಈ ಸಿನಿಮಾ ನೋಡೋರಿಗೆಲ್ಲ ಕನೆಕ್ಟ್ ಆಗುತ್ತೆ. ಯಾಕಂದರೆ ಕೋವಿಡ್ ಎಲ್ಲರಿಗೂ ಆಗಿದೆ, ಅಂದರೆ ಈ ಪಕ್ಕದ ಮನೆಯವ್ರಿಗಾಗಿದೆ. ನಾವು ಎಸ್ಕೇಪ್ ಆಗಿರ್ಬೋದು, ಪಕ್ಕದ ಮನೆಯವ್ರು ಯಾರೋ ಔಟು. ಸೊ ಹಾಗಾಗಿ ಕೋವಿಡ್ ಇಡೀ ಜಗತ್ತಲ್ಲಿ ಏನಾಯಿತು ಅದರ ಒಂದು ಸಂಕ್ಷಿಪ್ತ ರೂಪ ಇದು ವಿಜುವಲ್ ಡಾಕ್ಯುಮೆಂಟೇಷನ್ ಅಂತ ಅನ್ಬೋದು. ಈಗ ನೀವು 2019 ಫ್ಲೂ ಬಂದಾಗ ವಿಜುವಲ್ ಡಾಕ್ಯುಮೆಂಟೇಷನ್ ಫೋಟೋಸ್ ಅಷ್ಟೇ. ಇವತ್ತು ನಮ್ಮ ಸಿನಿಮಾ ಇನ್ನೊಂದು 50 ವರ್ಷ ಆದಮೇಲೆ ನಾವು ಯಾರಿಗಾರು ನಮ್ಮ ಮುಂದಿನ ಪೀಳಿಗೆಗೆ ನಾವೆಲ್ಲ ಅವಾಗ ಓಡಾಡಲಿಲ್ಲ, ಮನೆ ಒಳಗಡೆ ಇದ್ವಿ, ಬಾಗಿಲಾಕೊಂಡಿರ್ತಿದ್ವಿ ಅಂತಂದರೆ ಬಹುಶಃ ನಂಬೋಕ್ಕೆ ಸಾಧ್ಯ ಆಗಲ್ವೇನೋ. ಬಟ್ ಈ ಸಿನಿಮಾ ನೋಡಿದಾಗ ಅಟ್ಲೀಸ್ಟ್ ಅದೊಂದು ವಿಜುವಲ್ ಡಾಕ್ಯುಮೆಂಟೇಷನ್ ಹಿಂಗೂ ಇತ್ತು. ಮಾಲಾಶ್ರೀ ಅವ್ರನ್ನ ಡೈರೆಕ್ಷನ್ ಮಾಡಬೇಕಾದ್ರೆ ಹೆಂಗಿತ್ತು, ಅಂದರೆ ಆನ್ ದ ಸೆಟ್ ಹೌ ಇಟ್ ವಾಸ್? ಸರ್ ವೆರಿ ಕೂಲ್, ಅವರು ವೆರಿ ಕೂಲ್. ಮತ್ತು ಪ್ರತಿಯೊಂದು ಕೇಳ್ತಾರೆ ಸರ್. ನಮಗೆ ಫಸ್ಟ್ ಡೇ ನನಗೆ ಸ್ವಲ್ಪ ಇಂಜರಿಕೆ ಆಗ್ತಿರ್ತದೆ, ಇವ್ರಿಗೆ ಹೆಂಗೆ ಹೇಳೋದು ಆ್ಯಕ್ಟಿಂಗ್ ಮೇಡಮ್ ಹಿಂಗೆ ಮಾಡಿ ಅಂತ ಹೇಳ್ಬೋದಾ ಅಂತ. ಬಟ್ ಅವ್ರು ಕೇಳ್ತಾರೆ ಡೈರೆಕ್ಟ್ರ್ ಹೇಗೆ ಮಾಡೋದು, ನಾನು ಮಾಡಿ ತೋರಿಸ್ದಂಗೆ ಮಾಡ್ತಾರೆ ಸರ್. ಬಟ್ ಅವ್ರ ಸ್ಟೈಲಲ್ಲಿ ಮಾಡ್ತಾರೆ, ಮೇಡಮ್ ಹಿಂಗೆ ಬರ್ಬೇಕು, ಹಿಂಗೆ ಮಾಡಬೇಕು ಅಂತ ನಾನು ಡೈಲಾಗ್ ಹೇಳಿದ್ರೆ ಅವ್ರ ಸ್ಟೈಲಲ್ಲಿ ಮಾಡ್ತಾರೆ. ಅಫ್ಕೋರ್ಸ್. ಸೊ ಇಟ್ ಗುಡ್. ಸೊ ಅದರಲ್ಲಿ ನನಗೆ ಯಾವ ಆರ್ಟಿಸ್ಟ್ ನಮ್ಮ ಕಲಾವಿದರುಗಳೆಲ್ಲ ಎಲ್ಲ ಚಿಕ್ಕ ಪುಟ್ಟ ಯಾರು ಕಲಾವಿದರು ಕೂಡ ನಮಗೆ ಸ್ವಲ್ಪ ತೊಂದರೆ ಆಗಲಿಲ್ಲ. ಯಾಕಂದರೆ ಒಂದು ಇದ್ದದೇನಪ್ಪ, ಸ್ಕ್ರಿಪ್ಟು ತುಂಬ ಕನೆಕ್ಟಿವಿಟಿ ಇತ್ತು ಒಂದು. ಎರಡನೇದೇನಂತಂದರೆ ಎಲ್ಲರಿಗೂ ಆ ಇನ್ವಾಲ್ವ್ಮೆಂಟ್ ಇತ್ತು. ನಾವು ಅಂದರೆ ಸ್ಟೈಲ್ ಏನೋ ನಾವು ಬಂದ ತಕ್ಷಣ ಬಿಗಿನಿಂಗ್ ಏನು ಮಾಡ್ತೀವಿ, ಎಲ್ಲ ಆರ್ಟಿಸ್ಟ್ ಕೂರಿಸ್ಕೊಂಡು ಇವತ್ತು ಈ ಸೀನ್ ಇದೆ ಈ ಥರ ಮಾಡ್ತೀರಿ ಅಂದ್ಬಿಟ್ಟು ನಮ್ಮ ಅಸೋಸಿಯೇಟ್ ಕಳಿಸ್ಬಿಟ್ಟು ಅವ್ರಿಗೆ ಡೈಲಾಗ್ ಶೀಟ್ ಕೊಟ್ಬಿಟ್ಟು ಪ್ರಿಪೇರ್ ಮಾಡಿ ಆ ಸೆಟ್ಟಿಗೆ ಬರೋದ್ರಿಂದ ಈಸಿ. ಅವ್ರು ಬಂದ ತಕ್ಷಣ ಅವ್ರಿಗೆ ಗೊತ್ತಿರುತ್ತೆ ಏನು ಮಾಡಬೇಕು. ಜಸ್ಟ್ ನಾವು ಆ ಕ್ಯಾಮ್ರಾ ಪಾಯಿಂಟ್ಸು, ಆ ಲುಕ್ಸ್ ಅಷ್ಟೇ ಹೇಳ್ತೀವಿ. ಸೊ ಹಾಗೆ ಮಾಲಾಶ್ರೀ ಮೇಡಮಿಂದ ಹಿಡಿದು ರಂಜನಿ ರಾಘವನ್, ಪ್ರಮೋದ್ ಶೆಟ್ಟಿ, ರಂಗಾಯಣ ರಾಘವ್, ಸಾಧುಕೋಕೆಲ್ಲ ಯಾರು ಕೂಡ ನನಗೆ ಹೊರೆ ಅನಿಸ್ಲಿಲ್ಲ. ಎಲ್ಲ ಕಂಫರ್ಟೇಬಲ್, ತುಂಬ ಫ್ರೆಂಡ್ಲಿಯಾಗಿ ಮಾಡಿದ್ರು ಸರ್. ಆ್ಯಕ್ಚುಲಿ ನಾನು ಅವ್ರಿಗೆಲ್ಲ ಹೊಸಬ ಒಂದು, ಆಮೇಲೆ ನಾನು ಅವರೆಲ್ಲರಿಗಂತೂ ಚಿಕ್ಕವ ಎಕ್ಸ್ಪೀರಿಯನ್ಸಲ್ಲಿ ಸಿನಿಮಾ ಲೆಕ್ಕದಲ್ಲಿ. ಬಟ್ ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು, ತುಂಬ ಸಪೋರ್ಟಿವ್ ಆಗಿ ಮಾಡಿದ್ರು. ಅದೊಂದು ಖುಷಿ. ಅಂದರೆ ಅವರ ಕಂಪ್ಲೀಟ್ನೆಸ್ ಬರುತ್ತಲ್ಲ, ಆ ಕಂಪ್ಲೀಟ್ ಆ ತೊಡಗಿಸ್ಕೊಳ್ಳೋಕೆ ಏನಿದೆ ಅದು ಸಿನಿಮಾದಲ್ಲಿದೆ ಸರ್. ಹಾಗೆ ನೀವು ಸಿನಿಮಾ ನೋಡ್ತಾ ನೀವು ಕನೆಕ್ಟ್ ಆಗ್ತೀರಿ ಸರ್, ಕನೆಕ್ಟ್ ಆಗ್ತೀರಿ. ವಂಡರ್ಫುಲ್, ಒಳ್ಳೆಯದಾಗಲಿ ಚಂದ್ರಶೇಖರ್ ಸರ್. ಓಕೆ ಸರ್. ಕೊನೆಯದಾಗಿ ಎಸ್ ಸರ್, ನಮ್ಮ ಟೀಮಲ್ಲಿ ಎಲ್ಲ ಕೆಲಸ ಮಾಡಿರೋರು ನಮ್ಮ ಮನೆ ಥರ ಕೆಲಸ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಇದೇ ಏಪ್ರಿಲ್ 12ಕ್ಕೆ ಸಿನಿಮಾ ರಾಜ್ಯಾದ್ಯಂತ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ಸರ್. ಅದೇ ಸಿನಿಮಾದಲ್ಲಿ ಎಲ್ಲ ಇದೆ, ಥ್ರಿಲ್ ಇದೆ, ಆ್ಯಕ್ಷನ್ಸ್ ಇದೆ, ಜಾಗ್ವರ್ ಸಣ್ಣಪ್ಪ ಅಂತ ಸಾಹಸ,
ಸ್ಟೆಂಟ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಆಮೇಲೆ ಎಲ್ಲೂ ಕೂಡ ಈ ಫಾರ್ ಫ್ರಮ್ ಕನ್ವಿನ್ಸಿಂಗ್ ಫೈಟ್ಸ್ ಇಲ್ಲ. ಒಳ್ಳೆ ಥ್ರಿಲ್ ಇದೆ, ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ, ಒಳ್ಳೆ ಸಸ್ಪೆನ್ಸ್ ಇದೆ. ಸೊ ಹಾಗೆ ನೀವು ಕೊನೆ ಶಾರ್ಟ್ವರೆಗೂ ಕೂಡ ನಿಮ್ಗೊಂದು ಸಸ್ಪೆನ್ಸು ಖಂಡಿತವಾಗಿ ಇರುತ್ತೆ. ದಯವಿಟ್ಟು ಸಿನಿಮಾ ನೋಡಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಿಮ್ಗೆ ಏನು ಅನ್ನಿಸಿಕೆ ಬರುತ್ತೋ, ನಾನು ಫೇಸ್ಬುಕ್ಕಲ್ಲಿ ಇದ್ದೀನಿ, ರವೀಂದ್ರ ವೆನಿಸಿ ಅಂತ ಹೊಡೆದ್ರೆ ಬರುತ್ತೆ. ದಯವಿಟ್ಟು ಅಲ್ಲೇ ಬಂದು ನೀವು ಮುಖತಃ ಏನು ಬೇಕಾದ್ರೂ ಬೈಬೋದು, ಅಧಿಕಾರ ಇದೆ. ಟಿಕೆಟ್ ಕೊಟ್ಟು ತೊಗೊಂಡ್ರೆ ಅಧಿಕಾರ ಖಂಡಿತವಾಗಿರುತ್ತೆ. ಅದೇನಿಲ್ಲ, ಬೈಬೋದು, ತಿದ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಇಬ್ಬರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ರವೀಂದ್ರ ಸರ್. ಸೊ ಸ್ನೇಹಿತರೆ, ಇದು ಇದೇ ವಾರ ರಿಲೀಸ್ ಆಗ್ತಿರುವಂಥ ನೈಟ್ ಕರ್ಫ್ಯೂ ಬಗ್ಗೆ ಮಾತಾಡಿದ್ವಿ. ನೈಟ್ ಕರ್ಫ್ಯೂ ಅನ್ನೋದೊಂದು ಕೋವಿಡ್ ಕಾಲದ ಕಥಾನಕ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೇವಲ 24 ಗಂಟೆಗಳಲ್ಲಿ ಏನು ಘಟನೆ 24 ಗಂಟೆಗಳಲ್ಲಿ ನಡೆಯುವ ಘಟನೆಗಳನ್ನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಈಗ ಥ್ರಿಲ್ಲಿಂಗ್ ಸಿನಿಮಾ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಮಾಲಾಶ್ರೀ ಅವರಿದ್ದಾರೆ, ರಂಜನಿ ರಾಘವನ್ ಇದ್ದಾರೆ ಮತ್ತು ದೊಡ್ಡ ತಾರಾಗಣ ಇದೆ. ಸೊ ನೀವು ಹೋಗಿ ನೋಡಿದ್ರೇ ಈ ಎಲ್ಲ ಮಾತುಗಳಿಗೆ ಒಂದು ಬೆಲೆ ಬರೋದು. ಪ್ರೊಡ್ಯೂಸರ್ ಏನೇ ಮಾತಾಡಲಿ, ನಿರ್ದೇಶಕರೇನೇ ಮಾತಾಡಲಿ, ನಾನೇನೇ ಹೇಳಿ, ಮೇಡಮ್ ಏನೇ ಹೇಳಿ, ಬಟ್ ಯು ಹ್ಯಾವ್ ಟು ಕಮ್. ಸೊ 12ನೇ ತಾರೀಕು ಸಿನಿಮಾ ಹೋಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಖಂಡಿತ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ, ನಿಮ್ಮ ಸ್ಟೇಟಸಲ್ಲಿ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಈ ಸಂದರ್ಶನ ನೋಡಿದ್ದಕ್ಕೆ. ನೋಡ್ತಾ ಇರಿ ಗೌರಿ ಶಕಿ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ನೈಟ್ ಕರ್ಫ್ಯೂ ಇದೇ ಶುಕ್ರವಾರ. ನಮಸ್ಕಾರ.